ತಿಳ್ಕೊಳ್ಳಿ. ಮದುವೆ ಅಂದರೆ ಹೋಗೋದು, ಗಂಡು ಹೆಣ್ಣು ನೋಡೋದು, ಇರ್ತಕ್ಕಂಥದನ್ನು ಕವರಲ್ಲಿ ಹಾಕ್ಕೊಳ್ಳೋದು, ತೊಗೊಂಡೋಗಿ ಕೊಟ್ಟು ಬಿಡೋದು, ಹೊಟ್ಟೆ ತುಂಬ ಊಟ ಬಾರಿಸೋದು, ಮನೆಗೆ ಬಂದ್ಬಿಡೋದಲ್ಲ. ಈ ಒಂದು ದಾಂಪತ್ಯಕ್ಕೆ ಕಾಲಿಡ್ತಕ್ಕಂತಹ ವಧುವರರನ್ನು ಅರಸುವಂತಹದ್ದು ನಿಮ್ಮಲ್ಲಿ ಒಳ್ಳೆಯ ಗುಣ ಇರಬೇಕು. ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಪವರ್ಡ್ ಬೈ ಫಾರ್ಚೂನ್ ಬಾಸ್ಮತಿ ರೈಸ್, ಜ್ಯುವೆಲ್ರಿ ಪಾರ್ಟ್ನರ್ ಸುದರ್ಶನ್ ಜ್ಯುವೆಲ್ರಿ, ಚಿಕ್ಕಪೇಟೆ, ಬೆಂಗಳೂರು. ಮೊದಲನೇದಾಗಿ ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಈ ದಿನದ ವಿಶೇಷತೆ ಏನು ಅನ್ನೋದನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಇನ್ನೂ ಅನೇಕ ಧಾರ್ಮಿಕ ಅರ್ಥಪೂರ್ಣ ಮಾಹಿತಿಗಳನ್ನು, ವಿಚಾರಗಳನ್ನು ಎಂದಿನಂತೆ ಇವತ್ತು ಸಹ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಬನ್ನಿ, ಹಾಗಿದ್ರೆ ಮೊದಲನೇದಾಗಿ ಗುರುಜಿಯವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ, ಹಾಗಿದ್ರೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ಕಾರಮ್ಮ. ಗಣರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಇರ್ತಕ್ಕಂಥ ವಿಚಾರಗಳು ಸಾಕಷ್ಟು, ಎಲ್ಲವನ್ನೂ ತಿಳ್ಕೊಳ್ಳೋಣ. ಗುರುಜಿಯವರಿಗೆ ಸ್ವಾಗತ ಕೋರಿದ್ದಾಯಿತು. ಬನ್ನಿ, ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ಗುರುಗಳ ವಾರ, ಗುರುವಾರ ಯಾವ ವಿಶೇಷ ಮಾಹಿತಿನ ತಿಳಿಸ್ಕೊಡ್ತೀರಾ? ಕಾಯ್ತಾ ಇದ್ದೀವಿ. ಖಂಡಿತಮ್ಮ. ಗುರುಗಳ ವಾರ, ಗುರುವಾರ, ಹಾಗೆ ಗುರುವಿನ ಸ್ವಕ್ಷೇತ್ರಕ್ಕೆ ಶನಿ ಪ್ರವೇಶ. ಗುರುವಿನ ಸ್ವಕ್ಷೇತ್ರ ಧನುರಾಶಿ. ಧನುರಾಶಿ ಮೀನರಾಶಿಗೆ ಗುರುವಿನ ಸ್ವಕ್ಷೇತ್ರ ಅಂತ ಹೇಳ್ತಾರೆ. ಆ ಗುರುವಿನ ಸ್ವಕ್ಷೇತ್ರಕ್ಕೆ ಇವತ್ತು ಶನಿ ಪ್ರವೇಶವಾಗ್ತಾ ಇರತಕ್ಕಂಥ ಈ ಶುಭಗಳಿಗೆಯಲ್ಲಿ ಶನೈಶ್ಚರನ ಧನುರಾಶಿಯವರು, ವೃಶ್ಚಿಕ ರಾಶಿಯವರು ಹಾಗೂ ತುಲಾರಾಶಿಯವರು, ಇನ್ನು ಮಕರ, ಕುಂಭರಾಶಿಯವರು, ಈ ರಾಶಿಗಳವರು ಮನೆಯಲ್ಲೇ ಕೂತು ಅನುಷ್ಠಾನವನ್ನು ಮಾಡಬಹುದಾದಂಥ ವಿಧಿವಿಧಾನವನ್ನು ಈಗಾಗಲೇ ಕಳೆದ ಒಂದೆರಡು ದಿನಗಳಿಂದ ತಿಳಿಸ್ಕೊಂಡು ಬಂದಿದ್ದೇನೆ. ಅದೇ ಪ್ರಕಾರ ಇವತ್ತು ಸಹಿತ ತಾವು ಅನುಷ್ಠಾನವನ್ನು ಮಾಡಬೇಕು. ಆ ಮಾಡುವಂತಹ ವಿಧಿವಿಧಾನವನ್ನು ಮತ್ತೊಮ್ಮೆ ತಮಗೆ ತಿಳಿಸ್ತಾ ಇದ್ದೇನೆ. ಏನೇ ಆದರೂ ಶನೈಶ್ಚರನ ಸಂಪೂರ್ಣ ಅನುಗ್ರಹ 27 ನಕ್ಷತ್ರ 12 ರಾಶಿಗಳಲ್ಲಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದೇ. ಬನ್ನಿ, ಇವತ್ತಿನ ತಿದಿವಾರ ನಕ್ಷತ್ರವನ್ನು ನೋಡಿ ದರ್ಪಣಾಂಜನ ದರ್ಶನವನ್ನು ಮಾಡಿ ಇವತ್ತು ಮತ್ತಷ್ಟು ವಿಶೇಷವಾಗಿರ್ತಕ್ಕಂತಹ ಸಾನ್ನಿಧ್ಯದಲ್ಲಿ ನಡೆದಂತಹ ನಿಮ್ಮೆಲ್ಲರ ಗ್ರಹಗತಿಗಳ ಒಂದು ವಿಶೇಷಕ್ಕೋಸ್ಕರ, ಗ್ರಹ ನಕ್ಷತ್ರಗಳ ಆಶೀರ್ವಾದಕ್ಕೋಸ್ಕರ ನಡೀತಿರ್ತಕ್ಕಂಥ ಮಹಾಯಾಗದ ದರ್ಶನವನ್ನು ಮಾಡೋಣ. ಅಂಬಾ ಭಗವತಿ ಶ್ರೀರಾಜರಾಜೇಶ್ವರೀ ನಮಃ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಓಂ ಶ್ರೀರಾಮಚಂದ್ರಾಯ ನಮಃ. ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳ ಪ್ರಾರ್ಥನೆ, ಶನೈಶ್ಚರನ ಆರಾಧನೆ, ಜೊತೆಗೆ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ಭವಿಷ್ಯತ್ತು. ಇವತ್ತು ಸಾಕಷ್ಟು ಜನ ಮನಸ್ಸಲ್ಲಿ ಸಂತಸದಿಂದ, ಇನ್ನಷ್ಟು ಜನ ಮನಸ್ಸಲ್ಲಿ ದುಃಖದಿಂದ, ಇನ್ನೂ ಸ್ವಲ್ಪ ಜನಕ್ಕೆ ಅಬ್ಬಾ ಅಂಥೇಳಿ ಸ್ವಲ್ಪ ಜನ ನಿಟ್ಟುಸಿರು ಬಿಡ್ತಕ್ಕಂಥದ್ದು. ಒಂದೊಂದು ರಾಶಿಗಳಲ್ಲಿ ಒಂದೊಂದು ದಶಾಭುಕ್ತಿಚಾರ ಪ್ರಕಾರ ಒಂದೊಂದು ದಶಾಭುಕ್ತಿಗಳಲ್ಲಿ ಒಂದೊಂದು ತರಹ ಲಾಭ ನಷ್ಟಗಳನ್ನು ನೋಡಿರ್ತೀವಿ ನಾವು. ಹಾಗೆ ಇವತ್ತಿನ ಗ್ರಹಸ್ಥಿತಿಗಳಲ್ಲಿ ಆಗುವಂತಹ ಬದಲಾವಣೆಗಳೇ ಸಾಕಷ್ಟು ಇದೆ. ಶ್ರೀ ದುರ್ಮುಖಿ ನಾಮ ಸಂವತ್ಸರೆ ಉತ್ತರಾಯಣಿ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷ 26/1/2017 ಗುರುವಾರ ಚತುರ್ದಶಿ, ಪೂರ್ವಾಷಾಢ ನಕ್ಷತ್ರ, ಮಾಸ ಶಿವರಾತ್ರಿ. ಇವತ್ತು ಗಣರಾಜ್ಯೋತ್ಸವ, 68ನೇ ವರ್ಷದ ಗಣರಾಜ್ಯೋತ್ಸವ ಬಹಳ ಅದ್ಧೂರಿತವಾಗಿ ನಡೀತಾ ಇದೆ. ಹಾಗೆ ಇವತ್ತಿನ ದಿವಸ ಶನೈಶ್ಚರ ಪ್ರಾರ್ಥನೆಯನ್ನು ಸಹಿತ ಅದ್ಧೂರಿತವಾಗಿ ನಡೆಸಬೇಕು. ಶನೈಶ್ಚರನ ಪ್ರಾರ್ಥನೆ ಮಾಡ್ತಾ
ನಮ್ಮ ಜನ್ಮದಾರ್ಭ್ಯ ಇರತಕ್ಕಂತಹ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಳ್ಳಿಕ್ಕೂ ಸಹಿತ ನಡೀತಕ್ಕಂಥ ಅನುಷ್ಠಾನಗಳಲ್ಲಿ ನಾವು ಪಾಲ್ಗೊಳ್ಳಬೇಕು. ಇವತ್ತು ನಿನ್ನೆ ಹೇಳ್ದಂಗೆ ನೀವು ಇವತ್ತು ಮಾಡಬೇಕಾಗಿರ್ತಕ್ಕಂಥದ್ದು ಬೆಳಗ್ಗೆ ತಲೆಗೆ ಸ್ನಾನ ಮಾಡಿ ಹತ್ತಿರದಲ್ಲಿರ್ತಕ್ಕಂಥ ಶಿವಾಲಯ ದರ್ಶನ ಮಾಡಿ, ಹಾಗೆ ಬನ್ನಿ ವೃಕ್ಷದ ಒಂದು ಕಡ್ಡಿನ, ಬನ್ನಿ ವೃಕ್ಷದ ಒಂದು ಕಡ್ಡಿ ಅಥವಾ ಬನ್ನಿ ವೃಕ್ಷದ ಎಲೆ, ಈ ಹಿಂದೆ ನೆನ್ನೆಯೂ ತಿಳಿಸ್ಕೊಟ್ಟಿದ್ದೇನೆ. ಬನ್ನಿ ವೃಕ್ಷದ ಕಡ್ಡಿ, ಬನ್ನಿ ವೃಕ್ಷದ ಎಲೆ, ಅದನ್ನು 2 ವಿಳೆದೆಲೆ ಅಡಿಕೆ, ಅದರ ಮೇಲ್ಭಾಗದಲ್ಲಿ ಈ ಒಂದು ಬನ್ನಿ ವೃಕ್ಷದ ಕಡ್ಡಿಯಾಗಲಿ ಬನ್ನಿ ವೃಕ್ಷದ ಎಲೆಯನ್ನಾಗಲಿ ಇಟ್ಟು ಶನೈಶ್ಚರ ಮಹಾಮಂತ್ರವನ್ನು ಪ್ರಾರ್ಥನೆ ಮಾಡಬೇಕು. 6 ರೇಖೆಗಳಿರ್ತಕ್ಕಂತಹ ನಕ್ಷತ್ರವನ್ನು ಬರೆದು ನಕ್ಷತ್ರಕ್ಕೆ ಒಂದು ವೃತ್ತಾಕಾರವನ್ನು ಹಾಕಿ ಮಧ್ಯದಲ್ಲಿ ಎಲೆ ಅಡಿಕೆ ಇಟ್ಟು ಅದರ ಮೇಲೆ ಈ ಒಂದು ಬನ್ನಿ ವೃಕ್ಷದ ಕಡ್ಡಿ ಅಥವಾ ಬನ್ನಿ ವೃಕ್ಷದ ಎಲೆಯನ್ನಿಟ್ಟು ಶನೈಶ್ಚರ ಮಹಾಮಂತ್ರವನ್ನು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ನಿಮ್ಮ ಮಧ್ಯದ ಬೆರಳು ಶನಿ ಮಂತ್ರವನ್ನು ಉಪಯೋಗಿಸಿ ಶನಿ ಮಂತ್ರವನ್ನು ಉಚ್ಚರಿಸುವಾಗ ನಿಮ್ಮ ಮಧ್ಯದ ಬೆರಳನ್ನು ಆ ಒಂದು ವಿಶೇಷವಾಗಿರ್ತಕ್ಕಂಥ ಕಡ್ಡಿಯ ಮೇಲೆ, ಅಂದರೆ ವಿಳೆದೆಲೆ ಅಡಿಕೆ, ಅದರ ಮೇಲ್ಭಾಗದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಜುನ ವೃಕ್ಷ ಅಥವಾ ಬನ್ನಿ ವೃಕ್ಷ, ಅರ್ಜುನ ವೃಕ್ಷ ಅಥವಾ ಬನ್ನಿ ವೃಕ್ಷ, ಆ ಬನ್ನಿ ವೃಕ್ಷದಲ್ಲಿ ಒಂದು ಕಡ್ಡಿಯನ್ನಿಟ್ಟು ಆ ಬನ್ನಿ ವೃಕ್ಷದ ಕಡ್ಡಿಯನ್ನು ತಂದು ಅದನ್ನು ವಿಳೆದೆಲೆ ಅಡಿಕೆ ಮೇಲೆ ಇಟ್ಟು ಅದರ ಮಧ್ಯದಲ್ಲಿ ನಿಮ್ಮ ಉಂಗುರದ ಬೆರಳು, ಅಂದರೆ ಮಧ್ಯದ ಬೆರಳು, ನಿಮ್ಮ ಮಧ್ಯದ ಬೆರಳು, ಈ ಮಧ್ಯದ ಬೆರಳನ್ನು ಆ ಕಡ್ಡಿಯ ಮೇಲಿಟ್ಟು 108 ಅಥವಾ 508, 1008, 508 ಅಥವಾ 1008, ನಿಮಗೆ ಶಕ್ತಿ ಇಲ್ಲದಿದ್ದರೆ 108 ಸಂಖ್ಯೆಗಳಾದರೂ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಹೀಗೆ ಪಶ್ಚಿಮಾಭಿಮುಖವಾಗಿ ಕೂತು, ನೀವು ಕೂರ್ತಕ್ಕಂಥದ್ದು ಸಹಿತ ಪಶ್ಚಿಮಾಭಿಮುಖವಾಗಿ ಕೂತ್ಕೊಳ್ಬೇಕು. ಯಾರೊಬ್ಬರಾದರೂ ಸಹಿತ ಇವತ್ತಿನ ದಿವಸ ಫಸ್ಟು ಸ್ಥಳವನ್ನು ಶುದ್ಧಿ ಮಾಡಿ, ಗಣಪತಿಯ ಪ್ರಾರ್ಥನೆ ಮಾಡಿ, ನೆಲದ ಮೇಲೆ ಅಥವಾ ಒಂದು ಹಲಿಗೆಯ ಮೇಲೆ, ಮಣೆಯ ಮೇಲೆ 6 ರೇಖೆಗಳಿರ್ತಕ್ಕಂತಹ ನಕ್ಷತ್ರವನ್ನು ಬರೀರಿ. ನಕ್ಷತ್ರದ ಮಧ್ಯದಲ್ಲಿ 2 ವಿಳೆದೆಲೆ ಅಡಿಕೆ ಇಡಿ. ಆ ವಿಳೆದೆಲೆ ಅಡಿಕೆಯ ಮಧ್ಯದಲ್ಲಿ ಒಂದು ಬನ್ನಿ ವೃಕ್ಷದ ಕಡ್ಡಿ ಅಥವಾ ಬನ್ನಿ ವೃಕ್ಷದ ಎಲೆಯನ್ನು ಅದರ ಮೇಲೆ ಇಡಿ. ನಿಮ್ಮ ಮಧ್ಯದ ಬೆರಳನ್ನು ಆ ಕಡ್ಡಿಯ ಮೇಲ್ಭಾಗದಲ್ಲಿಟ್ಟು ಅಲ್ಲಿ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು 1008, 508, ಕನಿಷ್ಠ ಪಕ್ಷ 108 ಅಂಕೆಗಳನ್ನು ಎಣಿಸ್ಕೊಂಡು ಆ 108 ಸಂಖ್ಯೆಗಳನ್ನು ಶನೈಶ್ಚರ ಮಹಾಮಂತ್ರವನ್ನು ಹೇಳಬೇಕು. ಅದಾದ ನಂತರ ಸ್ವಾಮಿಗೆ ನೈವೇದ್ಯಕ್ಕಾಗಿ ಎಳ್ಳು ಬೆಲ್ಲ, ಎಳ್ಳನ್ನು ಶುದ್ಧಿ ಮಾಡಿ, ಯಾರೇ ಆದರೂ ಸಹಿತ ಪ್ರತಿಯೊಬ್ಬರು ಮನೇಲಿರ್ತಕ್ಕಂತಹ ಎಲ್ಲರೂ ಮಾಡ್ಬೋದು, ಅಥವಾ ಆಯಾ ಪರ್ಟಿಕ್ಯುಲರ್ ಅಂದರೆ ಯಾವ ನಕ್ಷತ್ರ ರಾಶಿಗಳವರಿಗೆ ಶನಿ ಇವತ್ತಿನ ದಿವಸ ಬದಲಾವಣೆ ಅಥವಾ ಅವರ ರಾಶಿಗೆ ಪ್ರವೇಶ, ಇಂಥದ್ದನ್ನು ಅರ್ಥೈಸ್ಕೊಂಡು ಎಳ್ಳನ್ನು ಶುದ್ಧಿ ಮಾಡಬೇಕು. ಶುದ್ಧಿ ಮಾಡಿರ್ತಕ್ಕಂತಹ ಎಳ್ಳನ್ನು ಹುರ್ಕೊಳ್ಬೇಕು. ಅದು ಹುರಿದಾದ ನಂತರ ಒಂದಿಷ್ಟು ಬೆಲ್ಲದ ಪುಡಿನ ಅದಕ್ಕೆ ಹಾಕಿ ಅದನ್ನು ಚಿಗಳಿ ಥರ ತಯಾರು ಮಾಡ್ಕೋಬೇಕು. ಒಂದು ಸ್ವಲ್ಪ ತುಪ್ಪ, ಎಳ್ಳು, ಬೆಲ್ಲ, ಏಲಕ್ಕಿ ಇದೆಲ್ಲವನ್ನು ಹಾಕಿ ಚಿಗಳಿ ಥರ ತಯಾರು ಮಾಡಿ ಅದನ್ನು ಶನೈಶ್ಚರನಿಗೆ ನೈವೇದ್ಯ ಮಾಡಬೇಕು. ನೈವೇದ್ಯ ಮಾಡಿರ್ತಕ್ಕಂಥ ಆ ಚಿಗಳಿನ ಸ್ವಾಮಿಗೆ ನೈವೇದ್ಯವಾದ ಮೇಲೆ ಅದನ್ನೇ ಪ್ರಸಾದವಾಗಿ ತೆಗೆದುಕೊಳ್ತಕ್ಕಂಥದ್ದು. ಇವತ್ತಿನ ದಿವಸ ತಪ್ಪದೇರ ಶಿವಾಲಯಕ್ಕೆ, ಹನುಮನ ಮಂದಿರಕ್ಕೆ, ಶನೈಶ್ಚರನ ಆಸ್ಥಾನಕ್ಕೆ, ಶಿವಾಲಯ, ಹನುಮನ ಮಂದಿರ, ಶನೈಶ್ಚರನ ಮಂದಿರ, ಹೀಗೆ ಈ 3 ಆಲಯಗಳನ್ನು ಇವತ್ತು ದರ್ಶನ ಮಾಡಬೇಕು. ಹಾಗೆ ನೀವು ಪೂಜೆ ಮಾಡಿಟ್ಟಿರ್ತಕ್ಕಂಥ ಆ ಬನ್ನಿ ವೃಕ್ಷದ ಕಡ್ಡಿ, ಬನ್ನಿ ವೃಕ್ಷದ ಎಲೆಯನ್ನು ಇವತ್ತು ಒಂದು ದಿವಸ ಮಾತ್ರ ನಿಮ್ಮ ವಾಸ್ತುಗೃಹದಲ್ಲಿ ಇಟ್ಕೊಂಡು ನಾಳೆ ಬೆಳಗ್ಗೆ ಅದೇ ಇರ್ತಕ್ಕಂಥ ವಿಳೆದೆಲೆ ಅಡಿಕೆ ಜೊತೆಗೆ ಆ ಬನ್ನಿ ವೃಕ್ಷದ ಕಡ್ಡಿ ಅಥವಾ ಎಲೆ ಇದನ್ನು ಯಾವುದಾದ್ರೂ ಒಂದು ಆಲಯದಲ್ಲಿ ಧ್ವಜಸ್ತಂಭದ ಹತ್ರ ಆಗಲಿ ಅಥವಾ ವೃಕ್ಷಗಳ ಬಳಿಯಾಗಲಿ ಅಥವಾ ಅದೇ ವೃಕ್ಷದ ಬಳಿಯಲ್ಲಾದರೂ ಅದೇ ವೃಕ್ಷದ ಬುಡದಲ್ಲಾದರೂ ಇಟ್ಟು ನಮಸ್ಕಾರ ಮಾಡಿ ನಾಳೆಯಿಂದ ಅಂದರೆ ಇವತ್ತಿನಿಂದಲೇ ಪ್ರಾರಂಭವಾದಂಥ ಈ ಮಹಾಮಂತ್ರ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಈ ಪ್ರಕಾರವಾದಂಥ ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡತಕ್ಕಂಥದ್ದು. ಕನಿಷ್ಠ ಪಕ್ಷ 54 ದಿನಗಳು, 54 ದಿನ ಇವತ್ತು ಪ್ರಾರಂಭವಾದರೆ ಇವತ್ತಿನಿಂದ 54 ದಿನ ನಿರಂತರವಾಗಿ ಪಠನೆ ಮಾಡೋದರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನದಂದು ನಾವು ನೋಡಬಹುದಾದಂಥ ಮಹಾಯಾಗದ ದರ್ಶನವನ್ನು ಸಹಿತ ಈಗ ದರ್ಶನ ಮಾಡೋಣ. ಪಾರ್ಟ್ನರ್ ಸುದರ್ಶನ್ ಜ್ಯುವೆಲ್ರಿ, ಚಿಕ್ಕಪೇಟೆ, ಬೆಂಗಳೂರು. ವೀಕ್ಷಕರೇ, ಕಳೆದ ಭಾಗದಲ್ಲಿ ಶನಿ ಬದಲಾವಣೆ ಆಗ್ತಾ ಇರುವಂತಹ ಕಾಲ ಮತ್ತು ಆ ಶನೈಶ್ವರ ಸ್ವಾಮಿಗೆ ನಾವು ಅನುಷ್ಠಾನ ಮಾಡಬೇಕಾಗಿರುವಂತಹ ವಿಧಾನ, ಕ್ರಮ ಯಾವುದು ಅನ್ನೋದನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ಇವತ್ತಿನ ಈ ಶುಭ ದಿನದಂದು ಆ ಶನೈಶ್ವರ ಸ್ವಾಮಿಯ ಮಹಾಯಾಗವನ್ನು ವೀಕ್ಷಿಸೋಣ.
ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಸುಜ್ಞಾನ ದೀವಿಗೆಯ ಬೆಳಗುತ್ತ ಮನದಲ್ಲಿ ಅಜ್ಞಾನ ಕತ್ತಲೆಯ ಕಳೆದರು ಕ್ಷಣದಲ್ಲಿ. ಭಕುತರ ಮನೆಯ ಜ್ಯೋತಿ ತಾವಾದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಅಬಾಲ ವೃದ್ಧರ ವೇದನೆ ಕಳೆದವರು ಮಹರ್ಷಿ ಸಾಂತ್ವನದ ಹರಿಕಾರರು ಪ್ರಮುಖರು. ಈ ನಿಮ್ಮ ಮಹರ್ಷಿಗಳಿಗೆ ಮಾತು ಹೊರಡದಂತಾಗ್ಬಿಟ್ಟಿದೆ. ದೂರಾಭಾರದಿಂದ ಬಂದಿರತಕ್ಕಂತಹ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ನಿಮ್ಮ ಅಭಿಮಾನಕ್ಕೆ ನಾನು ಬಹುಶಃ ಈ ಮಾತು ಹೇಳಿದ್ರೆ ಗುರುಗಳು ಯಾವಾಗಲೂ ಈ ಮಾತು ಹೇಳ್ತಾರೇನೋ ಅನ್ಸುತ್ತೇನೋ, ಆದರೆ ಸತ್ಯವಾದ ಮಾತು ಹೇಳ್ತಿದ್ದೇನೆ. ನನ್ನ ಇನ್ನು 7 ಜನ್ಮ ಎತ್ತಿದ್ರು ಋಣ ತೀರ್ಸಕ್ಕಾಗೋದು ನಿಮ್ಮದು ಅನ್ಸುತ್ತೆ ನನಗೆ. ಆನಂದ್ ಗುರೂಜಿಯವರ ಈ ಕಾರ್ಯಕ್ರಮನ ಹಣಕಾಸು ಕೊಡಬೇಡಿ, ದುಡ್ಡು ಕಾಸಿನ ಅವಶ್ಯಕತೆ ನನಗಲ್ಲ, ನಿಮ್ಮ ಹೃದಯದಲ್ಲಿ ಇಷ್ಟು ಸ್ಥಾನಮಾನ ಸಾಕು ನನಗೆ ಅಂತ ಪದೇ ಪದೇ ನಾನು ಹೇಳ್ತಿದ್ದೆ. ಅದನ್ನು ಸಾಬೀತುಪಡಿಸಿದ್ದೀರಿ. ಇದಕ್ಕಿನ್ನ ನನಗಿನ್ನೇನು ಬೇಕು? ಆದರೆ ಒಂದು ಮನಸ್ಸಿಗೆ ನೋವಿದೆ. ಸಾಕಷ್ಟು ಜನ ಬಿಸಿಲಲ್ಲಿ ಕೂತಿದ್ದೀರಿ. ಬೆಳಗಿನಿಂದ ಸೂರ್ಯನಾರಾಯಣ ತನ್ನ ಮಗನಾದಂತಹ ಶನೇಶ್ವರನ ಈ ಒಂದು ಮಹಾಯಜ್ಞಕ್ಕೆ ಬೆಳಗಿನಿಂದ ಇಡೀ ಭಾಗನ ಊಟಿ ಮಾಡಿ ಕೊಡಿಸಿದ್ದ. ಈಗ ಯಾಕೋ ಆತನಿಗೂ ಕೋಪ ಬಂತೇನೋ. ಬರೀ ಮಗನಿಗಷ್ಟೇ ಈಗ ಅನುಷ್ಠಾನ ಆದರೆ ನನ್ನ ಅನುಷ್ಠಾನ ಯಾವಾಗ ಮಾಡ್ತಾರೋ ಏನೋ ಅಂತ ಹೇಳ್ಬಿಟ್ಟು ಬಹುಶಃ ಸೂರ್ಯ ಏನಾರು ಕೋಪಗೊಂಡೋ ಏನೋ. ಬೆಳಗಿನಿಂದ ಊಟಿ ಥರ ಇದ್ದಂತಹ ಈ ಒಂದು ಸ್ಥಳ ಈಗ ಸ್ವಲ್ಪ ಬಿಸಿಲೇರ್ತಾ ಇದೆ. ಬಿಸಿಲಲ್ಲಿ ಕೂತಿರ್ತಕ್ಕಂತಹ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ಸಾಕಷ್ಟು ಜನ, ನೀವೆಲ್ಲ ಅನ್ಯತಾ ಭಾವಿಸಬೇಡಿ. ಎಷ್ಟು ಸಾಧ್ಯವೋ ಅಷ್ಟು ಸಹಿತ ವ್ಯವಸ್ಥೆ ಮಾಡಿ ನಿಮಗೆಲ್ಲರಿಗೂ ಸಹಿತ ಸರಿಯಾದಂಥ ಸಮಂಜಸವಾದಂತಹ ಒಂದು ವೇದಿಕೆಯನ್ನು ಕಲ್ಪಿಸಬೇಕು ಅನ್ನೋ ಒಂದು ಮಹದಾಸೆ ನಂದು. ಅಂತಹ ಕಾಲದಲ್ಲಿ 2 ಪ್ರಭಾವ ಆಗಿರ್ತಕ್ಕಂಥ 2 ಶಕ್ತಿಗಳನ್ನು ನಾವಿಲ್ಲಿ ಜ್ಞಾಪಿಸ್ಕೊಳ್ಬೇಕು. ಇವತ್ತು ನಿಮಗಿಲ್ಲಿ ಇಂಥ ಸುಂದರವಾದಂತಹ ಒಂದು ಸ್ಥಳಾವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ, ಹಗಲಿರುಳು ಶ್ರಮಿಸಿರ್ತಕ್ಕಂಥ, ಇವತ್ತು ನೀವೇನು ಸಂಪಾದನೆ ಮಾಡ್ಕೊಳ್ಳಿಕ್ಕಾಗಿ ಇಲ್ಲಿ ಬಂದಿದ್ದೀರೋ, ನಿಮ್ಮ ಸಂಪಾದನೆಯಲ್ಲಿ ಒಂದು ಕಿಂಚಿತ್ತನ್ನು ಅವರು ಕೊಡಬೇಕು. ನೀವು ಇವತ್ತಿನ ನಿಮ್ಮ ಸಂಪಾದನೆಯಲ್ಲಿ ಕಿಂಚಿತ್ತು ಅವರು ಕೊಡಬೇಕು. ಕಾರಣ, ಇಷ್ಟು ಸ್ಥಳವನ್ನು ಶುದ್ಧೀಕರಿಸಿ ನಿಮ್ಮೆಲ್ಲರಿಗೂ ಕೂತ್ಕೊಳ್ಳೋಕೆ ಆಸನವನ್ನು ಕೊಟ್ಟು, ಯಾಕೆಂದ್ರೆ ಅಣುರೇಣ ತೃಣಕಾಷ್ಟವೂ ಅವನ ಅಧೀನ. ಅಂತಹ ಭಗವತ್ ಸಾನ್ನಿಧ್ಯದಲ್ಲಿ ಇಷ್ಟು ಚೆನ್ನಾಗಿ ಒಂದು ಒಳ್ಳೆ ವ್ಯವಸ್ಥಿತವಾದಂಥ ಸುಸರ್ಜಿತವಾದಂಥ ಆಸ್ಥಾನವನ್ನು ಕಲ್ಪಿಸಿಕೊಡೋದಕ್ಕೆ 2 ಪುಟ್ಟ ಕೈಗಳು ಇವತ್ತು ನಿಮ್ಮ ಮುಂದೆ ನಿಂತಿದೆ. ಆ 2 ಶಕ್ತಿ ಕೈಗಳಿಗೆ ನಿಮ್ಮ ಆಶೀರ್ವಾದ ಬೇಕಿದೆ. ಮೊದಲು ನೀವು ಆಶೀರ್ವಾದ ಅವ್ರಿಗೆ ಮಾಡಬೇಕು. ನಮ್ಮ ಕಿರಣ್ ಮತ್ತೆ ಮುನಿಯಪ್ಪ ಅವರಿಗೆ ನಿಮ್ಮ ಆಶೀರ್ವಾದ ಇರಲಿ. ಯಾರೋ ಬರ್ತಾರೆ ಅಂದ್ರೆ ನಮ್ಮ ಆರಕ್ಷಕ ಘಟನೆ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಅವ್ರದೇ ಆದಂಥ ಶೈಲಿಗಳಲ್ಲಿ ಎಲ್ಲೆಲ್ಲೂ ಡ್ಯೂಟಿ ನೋಡ್ತಾ ಇದ್ದೆ. ಆದರೆ ಇವತ್ತು ಈ ಧರ್ಮದ ಕಾರ್ಯಕ್ರಮಕ್ಕೆ ಇಷ್ಟು ಜನ ಸಾಲುಗಟ್ಕೊಂಡು ಬಂದು ನಿಂತು ಇವತ್ತಿನ ದಿವಸ ನಿಮಗೆಲ್ಲರಿಗೂ ಸಹಿತ ಎಲ್ಲಿ ಕಿಂಚಿತ್ತು ನೋವಾಗಬಾರ್ದಂತ ಇಷ್ಟು ಜನ ಪೊಲೀಸ್ ಸಿಬ್ಬಂದಿ ನಮ್ಮಿಂದ ಇದ್ದಾರಲ್ಲ,
ಇವತ್ತು ನಮ್ಮ ರಾಜ್ಯದ ಪೊಲೀಸ್ ಅಧಿಕಾರಿಗಳನ್ನು ನಾವು ನೆನೆಸಲೇಬೇಕಾದಂಥ ವಿಚಾರ. ಮನೆ ಮಠ ಅನ್ನೋದು ಬಿಟ್ಟು ನಿನ್ನೆ ಸಂಜೆಯಿಂದ ನನ್ನ ಜೊತೆಯಲ್ಲಿದ್ದಾರೆ ಇಷ್ಟು ಜನ ಪೊಲೀಸ್ ಅಧಿಕಾರಿಗಳು. ಇನ್ನು ದೂರ ಭಾರತದಿಂದ ಬಂದಿರತಕ್ಕಂತಹ ಬೀದರು, ಗುಲ್ಬರ್ಗ, ರಾಯಚೂರು, ನಮ್ಮ ರಾಜ್ಯದ ಮೂಲ ಮೂಲೆಗಳಿಂದ ಆಗಮಿಸಿರ್ತಕ್ಕಂತಹ ನನ್ನ ಅಭಿಮಾನಿ ದೇವರುಗಳಿಗೆ ಮತ್ತೊಮ್ಮೆ ನಾನು ನಮಸ್ಕರಿಸ್ತಾ ಇದ್ದೇನೆ. ಜಗತ್ತಿಗೆ ಬೆಳಕು ಕೊಡ್ತಕ್ಕಂಥ ಸೂರ್ಯನಾರಾಯಣ ನಾಚ್ತಾ ಇದ್ದಾನೆ ಇವತ್ತಿನ ದಿವಸ. ನನ್ನ ಮಗನ ಪ್ರಭಾವ ಎಂಥದಪ್ಪ ಅಂತ ಸೂರ್ಯ ಸಹಿತ ಯೋಚನೆ ಮಾಡ್ತಿದ್ದಾನಂತೆ. ಯಾಕೆಂದ್ರೆ ಏಕಕಾಲದಲ್ಲೇ ಧರ್ಮ ಜಾಗೃತಿಯ ನಮ್ಮ ಪ್ರಾರಬ್ಧ ಕರ್ಮ ಏನೇ ಇರಲಿ, ಆ ಕರ್ಮದ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಅನುಷ್ಠಾನವನ್ನು ಮಾಡಲಿಕ್ಕೆ ಇಷ್ಟು ಜನ ನೀವೆಲ್ಲರೂ ಸಹಿತ ಕೈ ಜೋಡಿಸಿ ಆನಂದ್ ಗುರುಜಿ ಹಿಂದೆ ಇದ್ದಿರಲ್ಲ, ಇದು ಸಾಮಾನ್ಯದ ಮಾತಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನಾನು ಈ ಕಡೆ ಕಣ್ಣು ಸಾಯಿಸಿದ್ರು ಇಷ್ಟು ದೂರ ಹೋದ್ರು, ಆ ಕಡೆ ಕಣ್ಣು ಅಷ್ಟು ದೂರ ನೋಡಿದ್ರು, ಈ ಜನಸಾಗರ ಬರೀ ಇಷ್ಟೇ ಅಲ್ಲ, ಎದುರುಗಡೆ ಬೆಟ್ಟದ ಮೇಲೆಲ್ಲ ಕೂತ್ಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಭಗವಂತನಾದಂಥ ಶನೇಶ್ಚರನ ಸಂಪೂರ್ಣ ಅನುಗ್ರಹ ಆಗಲಿ. ಶನೇಶ್ಚರನ ಸಂಪೂರ್ಣ ಮಹಾಯಜ್ಞದಲ್ಲಿ ನಾನು ಹೇಳ್ಕೊಡ್ತಕ್ಕಂಥ ರೀತಿ ಒಂದು ಸಂಕಲ್ಪನ ನಿಮ್ಮೆಲ್ಲರಿಗೋಸ್ಕರ ಆ ಸಂಕಲ್ಪವನ್ನು ಇನ್ನೊಂದು ಸ್ವಲ್ಪ ಹೊತ್ತಿನ ನಂತರ ಹೇಳ್ಕೊಡ್ತೇನೆ. ಕಾರಣ ಇನ್ನೂ ಸಾಕಷ್ಟು ಜನ ಅಭಿಮಾನಿಗಳು ಬರ್ತಿದ್ದಾರೆ, ಅವ್ರಿಗೂ ಮನಸ್ಸಿಗೆ ನೋವಾಗೋದು ಬೇಡ. ಹಾಗೆ ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿ ವರ್ಗದವರು ಸಹಿತ ಇಲ್ಲಿದ್ದಾರೆ. ಅವರೆಲ್ಲರಿಗೂ ಸಹಿತ ಪ್ರತಿದಿನ ಅವರು ಇನ್ನೊಂದು ಸೇವೆ ಮಾಡೋದ್ರಲ್ಲೇ ನಿರಂತರವಾಗಿರ್ತಾರೆ. ನಿಮ್ಮ ಸಂಕಲ್ಪದಲ್ಲಿ ಇನ್ನೊಂದು ಸೇರಿಸ್ಕೊಳ್ಳಿ. ನಮ್ಮ ರಾಜ್ಯದ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೂ ಸ್ವಲ್ಪ ಅನುಕೂಲ ಆಗಲಿ, ಅವ್ರ ಕುಟುಂಬದಲ್ಲೂ ಅವರು ಹೆಂಡತಿ ಮಕ್ಕಳು ಸಹಿತ ಸ್ವಲ್ಪ ನೆಮ್ಮದಿಯಾಗಿರಲಿ ಅಂತ. ಯಾಕೆಂದರೆ ಮನೆ ಮಠ ಬಿಟ್ಟರೆ ವಾರದುದ್ದಕ್ಕೂ ಹೊರಗಡೆ ಇರ್ತಾರೆ, ಬಿಸಿಲಲ್ಲಿ ಮಳೆಯಲ್ಲಿ ನೆಂದುಕೊಂಡು, ಅವ್ರಿಗೂ ಅನುಕೂಲ ಆಗಲಿ. ಇನ್ನು ನನ್ನ ಮಾಧ್ಯಮದ ಮಿತ್ರರು, ಇವತ್ತು ನಾನು ನಿಮ್ಮ ಮುಂದೆ ಏನು ಬಂದಿದ್ದೀನಿ ಅಂದರೆ ಅದಕ್ಕೆ ಮಾಧ್ಯಮಗಳ ಕಾರಣ. ನನ್ನ ಮಾಧ್ಯಮ ಮಿತ್ರರು ಸಾಕಷ್ಟು ಜನ ಬಂದಿದ್ದಾರೆ. ಪತ್ರಿಕೋದ್ಯಮದವರು ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಇವರೆಲ್ಲರೂ ಸಹಿತ ಇವರು ಸಹಿತ ಬಹಳ ಸಹಕರಿಸಿ ಈ ನಿಮ್ಮ ಆನಂದ್ ಗುರೂಜಿನ ಇವತ್ತು ಪ್ರಪಂಚಕ್ಕೆ ಕಾಣೋ ಥರ ಕಾಣಿಸ್ಬೇಕಾದ್ರೆ ನನ್ನ ಮಾಧ್ಯಮದ ಮಿತ್ರರು ಸಾಕಷ್ಟು ಜನ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ಹಾಗೂ ಈ ಭಾಗದ ಸಾಕಷ್ಟು ಜನ ನಾಯಕರು ಸಾಕಷ್ಟು ಜನ ಬಂದು ಹೋಗಿದ್ದಾರೆ, ಇನ್ನೂ ಬರೋರಿದ್ದಾರೆ. ಅವರೆಲ್ಲರಿಗೂ ಸಹಿತ ಭಗವಂತನಾದಂತಹ ಶನೇಶ್ಚರರ ಸಂಪೂರ್ಣ ಅನುಗ್ರಹ ಇರಲಿ. ಇನ್ನೇನು ಹೋಮ ಪ್ರಾರಂಭ ಆಗತ್ತೆ. ತಾವೆಲ್ಲರೂ ನಿಮ್ಮ ಆಸ್ಥಾನದಲ್ಲಿ ಕೂತ್ಕೊಳ್ಳಿ, ನೆಮ್ಮದಿಯಾಗಿರಿ. ನೀವು ಸಮಾಧಾನದಿಂದ ಇದ್ದರೆ ನೀವು ಕೂತಿರ್ತಕ್ಕಂಥ ಸ್ಥಳಕ್ಕೆ ಸ್ವಲ್ಪ ನೀರಿನ ವ್ಯವಸ್ಥೆ ನಾನು ಮಾಡಿಸ್ತೇನೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಓಂ ಶಂ ಶನೇಶ್ಚರಾಯ ನಮಃ. ಋತ್ವಿಕರು ಮಾಡ್ತಕ್ಕಂತಹ ಕೆಲಸಗಳನ್ನು, ಇಲ್ಲಿ ನಡೀತಾ ಇರ್ತಕ್ಕಂತಹ ಯಾಗದ ಋತ್ವಿಜರು ಏನೆಲ್ಲ ಶ್ರಮಪಟ್ಟು ಮಾಡ್ತಿದ್ದಾರೋ ಅದನ್ನ ಮಾಧ್ಯಮದಲ್ಲಿ ಜೊತೆಗೆ ಅಲ್ಲಲ್ಲಿ ವಾಹಿನಿಗಳು ಅಂದರೆ ನಮ್ಮ LCD ಕಾರ್ಯಕ್ರಮಗಳೆಲ್ಲ ತೋರಿಸ್ತಾ ಇದೆ. ಅದನ್ನು ಬಿತ್ತರಿಸ್ತಾ ಇರ್ತಕ್ಕಂಥ ಸುಂದರವಾದ ಕಾರ್ಯಕ್ರಮನ ನೋಡೋಣ. ನಾನು ಬರ್ತಾ ಇರೋ ಉದ್ದೇಶ ಏನು ಗೊತ್ತಾ, ನಿಮ್ಮನ್ನೆಲ್ಲರನ್ನು ನೋಡಬೇಕು ಅಂತ. ನಾನು ಯಾವ ಭಾಗದಲ್ಲಿ ಬರ್ತೀನೋ ಆ ಭಾಗದಲ್ಲಿ ನೀವು ಕೈ ಎತ್ತಿದ್ರೆ ಸಾಕು. ಇನ್ನೀ ಕಡೆ ಎತ್ತಿ ಕೈ ನೋಯಿಸ್ಕೊಳ್ಳೋದು ಬೇಡ. ಮೊದಲೇ ಆಯಾಸ, ಬೆಳಗ್ಗೆಯಿಂದ ಟಿಫನ್ ಇಲ್ಲ, ಕಾಫಿ ಇಲ್ಲ. ಆನಂದ್ ಗುರೂಜಿ ಅವರಿಗೆ ಮುಂದಿನ ದಿನಗಳಲ್ಲಿ ದೇವರು ನನಗೆ ಶಕ್ತಿ ಕೊಟ್ಟರೆ, ನೀವೆಲ್ಲ ಏನು ಬಂದಿದ್ದೀರೋ, ನೀವು ಬರ್ತಿದ್ದಂಗೆ ಫಸ್ಟ್ ಬಂದರೆ ಒಂದು ಟಿಫನ್ನು ಕಾಫಿ, ಆಮೇಲೆ ಮಧ್ಯಾಹ್ನ ಅನ್ನ ಪ್ರಸಾದ, ಇದು ಕೊಡುವಂಥ ಶಕ್ತಿ ಆ ತಾಯಿ ಅನ್ನಪೂರ್ಣೇಶ್ವರಿ ನನಗೆ ಕೊಡಲಿ. ಭಗವಾನ್ ಶಂ ಶನೇಶ್ವರನಿಗೆ, ಭಗವಾನ್ ಶಂ ಶನೇಶ್ವರನಿಗೆ ಜೈ. ಬಿಸಿಲಲ್ಲಿರೋ ಕೈ ಎತ್ತಿಯಪ್ಪ, ನಾನು ನೋಡ್ತಾ ಇದ್ದೀನಿ ನಿಮ್ಮನ್ನ. ಆಹಾ, ಆ ಒಂದ್ಸತಿ ಕೈ ಚಪ್ಪಾಳೆ ಬಾರಿಸ್ತಿರಲ್ಲ, ಅದು ಬಾರಿಸ್ಬಿಡಿ. ನೋಡ್ರಪ್ಪ, ಘಟ ಸರ್ಪಗಳೆದ್ದು ಓಡಾಡ್ತಾ ಇದೆಯಲ್ಲಪ್ಪ ಇಲ್ಲಿ. ಸುತ್ತಮುತ್ತ ಇರ್ತಕ್ಕಂಥ ನಾಗ ಸರ್ಪಗಳೆಲ್ಲ ಇಲ್ಲಿರೋದೇ ಘಟ ಸರ್ಪಗಳು. ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಬಾಂಧವ್ಯ ಮಾತು ಹೊರಡದಂತ ನನಗಾಗಿದೆ. ನಾನು ಬರ್ತೀನಿ, ನಿಮ್ಮ ಹಿಂದೆ ಬರ್ತೀನಿ. ನೀವಿರ್ತಕ್ಕಂಥ ನಿಮ್ಮ ಮಧ್ಯದಲ್ಲಿ ನಾನು ಒಂದು ರೌಂಡ್ ಬಂದು ಹೋಗ್ತೀನಿ. ಕಾರ್ಯಕ್ರಮ ಹೋಮ ಪ್ರಾರಂಭ ಆದ ನಂತರ ಲಾಸ್ಟ್ ತನಕ ಅಲ್ಲಿವರೆಗೂ ಬರ್ತೀನಿ. ಆದರೆ ನೀವು ಕೈ ಅಲ್ಲಾಡಿಸಿರ ಸುಮ್ಮನೆ ಕೂತ್ಕೋಬೇಕು. ನಾನೇ ನಿಮ್ಮಗಳ ಮಧ್ಯದಲ್ಲಿ ಬಂದು ಹೋಗ್ತೀನಿ. ನನಗೆ ಬಹಳ ಸಂತೋಷ. ನಾನು ನೋಡಿ ಎಲ್ಲಿ ಯಾರು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ನಾನು ಕೇಳ್ತೀನಿ. ನನಗೆ ಬೇಕು, ನನಗೆ ನಿಮ್ಮ ಪ್ರೀತಿ ವಿಶ್ವಾಸ ಬೇಕು, ಅದಕ್ಕೋಸ್ಕರ ಬರ್ತೀನಿ. ದಯವಿಟ್ಟು ನೀವೆಲ್ಲ ನಿಮ್ಮ ಆಸ್ಥಾನದಲ್ಲಿ ನೀವು ಕೂತ್ಕೊಳ್ಳಿ. ಹಾಗೆ ತಾವು ತಂದಿರ್ತಕ್ಕಂಥ ಹೋಮದ ಸಾಮಗ್ರಿಗಳು ಏನಾದರೂ ಇದ್ದರೆ ಎಲ್ಲವನ್ನೂ ಇಲ್ಲಿ ಕಳಿಸಿ. ಶನೇಶ್ಚರನ ಮಹಾಯಾಗ ಬಹುಶಃ ನಭೂತೋ ನಭವಿಷ್ಯತ್ ಅಂತಹ ಕಾರ್ಯಕ್ರಮ. ಭಗವಂತ ತೃಪ್ತಿ ಪಡಲೇಬೇಕು, ಭಗವಂತ ಈ ಆಸ್ಥಾನಕ್ಕೆ ಬರಲೇಬೇಕು.
ಶನೇಶ್ವರನೇ ಸಾಕ್ಷಾತ್ ಶನಿ ಭಗವಾನೇ ಬಂದು ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿ ಇನ್ನು ಮುಂದಿನ ನಮ್ಮ ಬದುಕಿಗೆ ಒಂದು ಒಳ್ಳೆ ಬೆಳಕನ್ನು ತೋರಿಸಬೇಕು. ಅಂತಹ ಒಂದು ಕಾಯಕವನ್ನು ಮಾಡೋಣ. ಓಂ ಶಂ ಶನೇಶ್ವರಾಯ ನಮಃ. ಶುದ್ಧ ಮನದ ಸೇವೆಯು ಒಂದೇ ನಿನ್ನ ಒಲಿಸುವ ಪರಿಯಂತೆ. ಶುದ್ಧ ಮನದ ಸೇವೆಯು ಒಂದೇ ನಿನ್ನ ಒಲಿಸುವ ಪರಿಯಂತೆ. ಕರುಣಾ ಸಿಂಧುವು ನೀನಂತೆ, ಕರುಣಾ ಸಿಂಧುವು ನೀನಂತೆ. ಸಾನ್ನಿಧ್ಯದ ಮುಂದೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಬೆಂಗಳೂರಿನಿಂದ ಶಿರಡಿವರೆಗೂ ಯಾತ್ರೆ ಮಾಡಿ ಶಿರಡಿಯಿಂದ ಬಾಬಾರವರನ್ನ ಬೆಂಗಳೂರಿಗೆ ಕರೆತಂದು ಬೃಹದಾಕಾರವಾದಂತಹ ಸುಂದರವಾದಂತಹ ಒಂದೇ ವೇದಿಕೆಯಲ್ಲಿ ನಿಮ್ಮ ಮನೆಗಳಿಂದಲೇ ಮಾಡಿಕೊಂಡು ಬಂದಂತಹ ಪದಾರ್ಥವನ್ನ ಭಗವಂತನಿಗೆ ನೈವೇದ್ಯ ಮಾಡಿ ನಿಮ್ಮ ಸಾಮೂಹಿಕವಾಗಿ ಪ್ರಸಾದ ತೆಗೆದುಕೊಳ್ಳುವಂತಹ ಕಾಯಕವನ್ನ ಸದ್ಯದ ದಿನದಲ್ಲೇ ಮಾಡ್ತೇನೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನಂತೂ ನನ್ನ ಆಸೆ ಹೇಳಿದೆ. ಆ ಆಸೆ ನಡೆಸಲಿಕ್ಕೆ ನೀವು ನನ್ನ ಜೊತೆ ಇದ್ದೀರೋ ಇಲ್ಲವೋ ಒಂದ್ಸತಿ ಕೈ ಎಲ್ಲ ಕೂತ್ಕೊಳ್ಳಿ. ಆ ಕೈನ ನೋಡಿ ಆನಂದ ಪಡ್ತೇನೆ ನಾನು. ಇನ್ನೊಂದ್ಸತಿ ಕೈ ಬಾರಿಸ್ಬಿಡಿಯಪ್ಪ, ಚಪ್ಪಾಳೆ ಬಾರಿಸ್ಬಿಡಿ. ಅದು ಇನ್ನೆಷ್ಟು ಸತಿ ನೋಡ್ರೂ ನಂಗೆ ಸಮಾಧಾನ ಆಗಲ್ಲ. ಯಾಕೆಂದರೆ ನೋಡಿ ಸಾಹೇಬ್ರೆ, ಕಣ್ಣು ತುಂಬಿಸ್ಕೊಳ್ಳಿ. ಈ ಘಟಸರ್ಪಗಳನ್ನು ಇನ್ನೆಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ. ನಾವು ದುಡ್ಡು ಕೊಟ್ಟರೆ ಸಿಗುವಂಥ ಜನ ಅಲ್ಲ ಇವರು. ಅಭಿಮಾನದಿಂದ ಬಂದಿರತಕ್ಕಂತಹ ಅಭಿಮಾನಿ ದೇವರುಗಳು ಇವರು. ಇದು ನೋಡೋದೇ ಒಂದು ಆನಂದ, ಮಹದಾನಂದ. ಎಷ್ಟು ಸತಿ ನೀವು ಚಪ್ಪಾಳೆ ಬಾರಿಸ್ತೀರೋ ನನಗಷ್ಟು ಪೌಷ್ಟಿಕವಾದಂಥ ಗ್ಲೂಕೋಸ್ ಕೊಟ್ಟಂಗೆ ಆಗ್ತಾ ಇರುತ್ತೆ. ನಿಜಕ್ಕೂ ನಾನು ನಿನ್ನೆ ಮಧ್ಯಾಹ್ನ ಅಷ್ಟು ಪ್ರಸಾದ ತಗೊಂಡಿದ್ದು, ರಾತ್ರಿ ಪ್ರಸಾದ ಎಲ್ಲೋ ಸ್ವಲ್ಪ ಮಾತ್ರ, ಆದರೆ ಬೆಳಗ್ಗೆಯಿಂದ ಏನೂ ಇಲ್ಲ. ಆದರೂ ನನ್ನಲ್ಲಿ ಎನರ್ಜಿ ಕಡಿಮೆ ಆಗಿಲ್ಲ. ನನಗೆ ಎನರ್ಜಿ ಕೊಡ್ತಾ ಇರೋದೇ ನನ್ನ ಅಭಿಮಾನಿ ದೇವರುಗಳು. ನೀವು ಬಾರಿಸೋ ಚಪ್ಪಾಳೆ, ನಿಮ್ಮ ಕಣ್ಣುಗಳಲ್ಲಿ ತೋರಿಸೋ ಆ ಪ್ರೀತಿ ವಿಶ್ವಾಸ ನನಗೆ ಹೊಟ್ಟೆ ತುಂಬ ಊಟ ಕೊಟ್ಬಿಡ್ತಾ ಇದೆ. ಅದೇ ಸಾಕು ನನಗೆ. ಇದು ಒಂದು ಹೊಸ ಯುಗ. ಈ ಯುಗ ಧರ್ಮದ ಯುಗ, ಧರ್ಮದ ಜ್ಯೋತಿಯನ್ನು ಬೆಳಗ್ತಕ್ಕಂತಹ ಯುಗ, ಧರ್ಮ ಸಾಧನೆ ಮಾಡ್ತಕ್ಕಂತಹ ಯುಗ. ಧರ್ಮದಲ್ಲೇ ನಡೆದು, ಧರ್ಮದಲ್ಲೇ ಇದ್ದು, ಧರ್ಮದಲ್ಲೇ ನಾವು ಕೊನೆಯಾಗಬೇಕು. ನಾನು ಪುನಃ ಇಲ್ಲಿ ಬರೋ ತನಕ ತಾವೆಲ್ಲರೂ ಸಮಾಧಾನ ಕೂತೋಳಿ. ನನ್ನ ಅಭಿಮಾನಿ ದೇವರುಗಳು ಯಾರೂ ಕಿಂಚಿತ್ತು ನೋವು ಮಾಡೋರಲ್ಲ, ನೋವು ಕೊಡೋರು ಅಲ್ಲ. ಅದಕ್ಕೆ ನಿಮಗೆ ಇಲ್ಲಿ ರೆಸ್ಟ್ ಕೊಡ್ತಾ ಇದ್ದೀವಿ. ಎಲ್ಲೂ ನಿಮಗೆ ರೆಸ್ಟ್ ಸಿಕ್ಕಲ್ಲ, ಇಲ್ಲಿ ರೆಸ್ಟ್ ನಾವು ಕೊಡ್ತಾ ಇದ್ದೀವಿ. ನೀವೆಲ್ಲರೂ ಈ ವೇದಿಕೆಯ ಮುಂಭಾಗದಲ್ಲಿ ಲೈನ ಕೂತ್ಕೊಳ್ಳಿ. ನಿಮಗೆ ಇವತ್ತು ಪ್ರತ್ಯೇಕವಾದಂಥ ಒಂದು ಸಂಕಲ್ಪ ನಾನೇ ಮಾಡಿಸ್ತೀನಿ. ಯಾಕೆಂದರೆ ಎಲ್ಲಿಂದ ಎಲ್ಲೋದ್ರೂ ಸಹಿತ ಬರೀ ಕಷ್ಟದ ಹಣೆ ಬರ ನಿಮ್ಮದು. ಇನ್ನು ಮುಂದಕ್ಕೆ ಕನಿಷ್ಠ ಪಕ್ಷ ಭಗವಂತನ ಸಾನ್ನಿಧ್ಯ, ಆತನ ಆಶೀರ್ವಾದದಿಂದ ಇನ್ನು ಮುಂದೆ ನಿಮ್ಮ ಬದುಕಲ್ಲಿ ಇನ್ನಷ್ಟು ಬೆಳಕು ಸಿಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಸೂರ್ಯನ ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡಿ, ಭಗವಂತ 1-2 ಗಂಟೆಗಳ ಕಾಲ ಊಟಿ ವಾತಾವರಣ ಇಲ್ಲಿ ತಗೊಂಬಾರಪ್ಪ ಅಂತ. ಇನ್ನು ಹೋಮ ಪ್ರಾರಂಭ ಆಗುತ್ತೆ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುರ್, ಮಕರ, ಕುಂಭ, ಮೀನ. ಅದರಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಶನೇಶ್ವರರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಅದಕ್ಕೋಸ್ಕರ ಶನೇಶ್ವರ ಅಂದರೆ ಯಾರು ಅಂತ ಮತ್ತೊಮ್ಮೆ ಹೇಳ್ತಿದ್ದೀನಿ. ಇವತ್ತು ನಮ್ಮ ಮುಂದೆ ಓಡಾಡ್ತಾ ಇದ್ದಾರಲ್ಲ ಈ ಕಾಕಿ ಬಟ್ಟೆ ಹಾಕ್ಕೊಂಡು, ಅದು ಆತನ ಕಂಟ್ರೋಲೇ. ಅದಕ್ಕೆ ಅವರಿಗೆ ನಗುವಾಗ ನಗ್ತಾರೆ. ಮೈ ಮೇಲೆ ಕಾಕಿ ಬಟ್ಟೆ ಹಾಕೊಂಡ್ಬಿಟ್ರೆ ಅವ್ರು ಯಾರನ್ನೂ, ಅವ್ರ ಮನೆಯವ್ರನ್ನೂ ಅವ್ರನ್ನ ಲೆಕ್ಸೋದಿಲ್ಲ. ಯಾಕೆಂದರೆ ಆನೆಸ್ಟ್ ಆಗಿ ಸ್ಟ್ರಿಕ್ಟ್ ಡ್ಯೂಟಿ ಅಲ್ಲಿ ಆಟೋಮೆಟಿಕ್ ಬಂದ್ಬಿಡುತ್ತೆ. ಆ ಕಾಕಿ ಬಟ್ಟೆ ಅವತಾರವೇ ಹಾಗೆ. ಅದು ಅವರು ಶನೇಶ್ವರನ ಕಂಟ್ರೋಲೇ. ಅದಕ್ಕೆ ಇರಬೇಕು ಇವತ್ತೆಲ್ಲ ನನ್ನ ಆತ್ಮೀಯರು ಇಷ್ಟೊಂದು ಜನ ಮುಂದೆ ಬಂದ್ಬಿಟ್ಟಿದ್ದಾರೆ. ಮಂಜುನಾಥ್ ದೀಕ್ಷಿತ್ರವರ ಘನ ನೇತೃತ್ವದಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವರು ಮಂಜುನಾಥ್ ದೀಕ್ಷಿತ್ ನನ್ನ ಆತ್ಮೀಯ, ನನ್ನ ಶಿಷ್ಯ. ಜೊತೆಗೆ ಇಂತಹ ಧರ್ಮದ ಕಾರ್ಯಕ್ರಮಗಳಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ನನ್ನ ಜೊತೆಲಿದ್ದಾನೆ. ಹರ ನಮ ಪಾರ್ವತಿ ಪದಜೇ. ಹರ ಹರ ಮಹಾದೇವ. ಶನಿ ಪರಮಾತ್ಮ ಶರಣೆಂದೆ ಭಕ್ತವತ್ಸಲ ನೀನೆಂಬೆ. ಶನಿ ಪರಮಾತ್ಮ ಶರಣೆಂದೆ ಭಕ್ತವತ್ಸಲ ನೀನೆಂಬೆ. ತಂದೆಯು ನೀನೆ, ತಾಯಿಯು ನೀನೆ, ತಂದೆಯು ನೀನೆ, ತಾಯಿಯು ನೀನೆ,
ಬಂಧು ನೀನೆ, ಬಳಗವು ನೀನೆ, ಸಕಲ ಭಾಗ್ಯವು ನೀನೇನೆ. ಶನಿ ಪರಮಾತ್ಮ ಶರಣೆಂದೇ, ಭಕ್ತವತ್ಸಲ ನೀನೆಂಬೆ. ಶನಿ ಪರಮಾತ್ಮ ಶರಣೆಂದೇ, ಭಕ್ತವತ್ಸಲ ನೀನೆಂಬೆ. ವೇದ ಮಂತ್ರವನ್ನು ತಿಳಿದಿಲ್ಲ, ಶಾಸ್ತ್ರ ಸೂತ್ರವನ್ನು ಅರಿತಿಲ್ಲ. ವೇದ ಮಂತ್ರವನ್ನು ತಿಳಿದಿಲ್ಲ, ಶಾಸ್ತ್ರ ಸೂತ್ರವನ್ನು ಅರಿತಿಲ್ಲ. ಪೂಜಾ ನೇಮವು ಗೊತ್ತೇ ಇಲ್ಲ, ಪೂಜಾ ನೇಮವು ಗೊತ್ತೇ ಇಲ್ಲ. ನುಡಿದಿದೆ ನನ್ನ ನಾಲಿಗೆ ನಿನ್ನ ನಾಮವ ಹಗಲಿರುಳು. ನುಡಿದಿದೆ ನನ್ನ ನಾಲಿಗೆ ನಿನ್ನ ನಾಮವ ಹಗಲಿರುಳು. ನನ್ನಲ್ಲಿ ತುಂಬಿಗೆ ನೀನೇ ಎಲ್ಲ. ಶನಿ ಪರಮಾತ್ಮ ಶರಣೆಂದೇ, ಭಕ್ತವತ್ಸಲ ನೀನೆಂಬೆ. ಶನಿ ಪರಮಾತ್ಮ ಶರಣೆಂದೇ, ಭಕ್ತವತ್ಸಲ ನೀನೆಂಬೆ. ರಾಗದ್ವೇಷವೂ ಬಿಡಲಿಲ್ಲ, ಕಾಮಕ್ರೋಧವೂ ಕಳೆದಿಲ್ಲ. ರಾಗದ್ವೇಷವೂ ಬಿಡಲಿಲ್ಲ, ಕಾಮಕ್ರೋಧವೂ ಕಳೆದಿಲ್ಲ. ಗಣಪತಿಯ ಅನುಷ್ಠಾನ ಸಿದ್ಧತೆ ಮಾಡ್ಕೊಳ್ಳಿ. ಎಲ್ಲರೂ ಹೇಳಿ, ಓಂ ಗಂ ಗಣಪತೇ ನಮಃ, 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 ಓಂ ಗಂ ಗಣಪತೇ ನಮಃ. ಎಲ್ಲರೂ ನೋಡಿ, ಇಲ್ಲಿ ಆರತಿ ಮಾಡ್ತಾ ಇದ್ದೀವಿ ಗಣಪತಿಗೆ. ಆದಿತ್ಯಾದಿ ನವಗ್ರಹಗಳ ಕಳಶ ಸ್ಥಾಪನೆ ಆಗಿರ್ತಕ್ಕಂಥ ಕಳಶಕ್ಕೆ ಅರ್ಚನೆ ಆಗಿದೆ. ಈಗ ಮಹಾಮಂಗಳಾರತಿ ಆಗ್ತಾ ಇದೆ. ತಾವೆಲ್ಲರೂ ಈ ಆರತಿಯ ದರ್ಶನವನ್ನು ಮಾಡ್ಕೊಳ್ಳಿ. ಅದಾದ ನಂತರ ನಾನು ಸಂಕಲ್ಪವನ್ನು ಹೇಳ್ಕೊಡೋದಕ್ಕೆ ನಮ್ಮ ಋತ್ವಿಜರು ರೆಡಿಯಾಗಿದ್ದಾರೆ. ಸಂಕಲ್ಪ ಹೇಳುವಾಗ ಎಡಹಸ್ತವನ್ನ ಬಲಹಸ್ತದ ಮೇಲಿಟ್ಟು ಅದನ್ನು ನಿಮ್ಮ ಬಲಭಾಗದ ತೊಡೆಯ ಮೇಲೆ ಇಟ್ಕೊಂಡು ಸಂಕಲ್ಪನ ನಿಧಾನಕ್ಕೆ, ತುಂಬಾ ದೂರ ಬಾರಿಂದ ಬಂದಿರೋದೇ ಈ ಸಂಕಲ್ಪ ಮಾಡ್ಲಿಕ್ಕೋಸ್ಕರ. ಸಂಕಲ್ಪ ಹೇಳ್ಕೊಡ್ತೀನಿ. ಅದಕ್ಕೂ ಮುನ್ನ ಗಣಪತಿಗೊಂದು ಆರತಿ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಓಂ ಮಹಾಗಣಾಧಿಪತಯೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ
अनेकदन्तं भक्तानाम् एकदन्तमुपास्महे ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಬೋಧಂ ತಂ ನಮಾಮಿ ಶನೇಶ್ವರಂ. ಓಂ ಶಂ ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಮಂಗಳ ನೀರಾಜನಂ ಸಂದರ್ಶಯಾಮಿ. ನೀರಾಜನಾನಂತರೇ ಆಜಮಧ್ಯೆ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ರಕ್ಷಾನ್ ಧಾರಯಾಮಿ. ಹರ ನಮ ಪಾರ್ವತೀಪದೇ ಹರ ಹರ ಮಹಾದೇವ. ರಮಣ ಗೋವಿಂದೋ ಗೋವಿಂದ ಆಂಜನೇಯ ವರದ ಗೋವಿಂದೋ ಗೋವಿಂದ. ಪಾರ್ವತೀಪದೇ ಹರ ಹರ ಮಹಾದೇವ. ಗುರುಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ತಂದೆ ತಾಯಿಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಶ್ರೀಕಾಂತದ್ರುಹಿಣೋಪಮನ್ಯುತವನ ಸ್ಕಂದೇಂದ್ರ ನಂದ್ಯಾದಯ ಪ್ರಾಚೀನ ಗುರುವಿ ಯಸ್ಯ ಕರುಣ ಕ್ಲೇಶಾದ್ಗತ ಗೌರವಂ ತಂ ಸರ್ವಾದಿಗುರುಂ ಮನೋಜ್ಞ ಭವಜಂ ಮಂದಸ್ಮಿತಾಲಂಕೃತಂ ಚಿನ್ಮುದ್ರಾಂಕಿತ ಮುದ್ರ ಪಾಣಿನಲಿನಂ ಚಿತ್ತೇ ಶಿವಂ ಕುರ್ಮಯೇ ಸದಾಶಿವ ಸಮಾರಂಭಾಂ ಶ್ರೀಕಂಠಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷದೇ ಭವರೋಗಿಣಾಂ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದ್ಗುರು ಚರಣಾರವಿಂದಾಭ್ಯಾಂ ನಮಃ. ವಾಗರ್ಧ ಇವ ಸಮೃದ್ಧೋ ವಾಗರ್ಧ ಪ್ರತಿಬದ್ಧಜೇ ವಂದೇ ಪಾರ್ವತಿ ಪರಮೇಶ್ವರ. ಅಸ್ಯ ಮಾತಾಪಿತೃದೇವತಾಭ್ಯೋ ನಮಃ. ಶೋಣಪ್ರಭಂ ಸೋಮಕಲಾವತಂ ಸಂಪಾಣೆ ಸ್ಫುರತ್ ಪಂಚಜನೇ ಕೃತಾ ಪ್ರಿಯಂ ನೋಮಿ ಪಿನಾಕಪಾಣೇಃ ಕೋನತ್ರಯಸ್ಥಂ ಕುಲದೇವ ಆಗತಾನಾಂ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಗತಾನಾಂ ಭಕ್ತಜನಾನಾಂ ಕುಲದೇವತಾಭ್ಯೋ ನಮಃ. ಇಷ್ಟದೇವತಾ ಪಾರಂಪರ್ಯ ದೇವತಾಭ್ಯೋ ನಮಃ. ಅನೇಕ ಕೋಟಿ ಪ್ರಾರ್ಥನಾ ದೇವತಾಭ್ಯೋ ನಮಃ. ಅನೇಕ ಕೋಟಿ ಪ್ರಾರ್ಥನಾ ನಮಸ್ಕಾರಾಂ ಸಮರ್ಪಯಾಮಿ. ನಿಮ್ಮ ಎಡಗೈನ ಅದರ ಮೇಲೆ ಬಲಭಾಗದಲ್ಲಿರ್ತಕ್ಕಂತಹ ಬಲಗೈನ ಎಡಗೈ ಮೇಲೆ ಇಟ್ಕೊಳ್ಳಿ. ನಿಮ್ಮ ಬಲಭಾಗದ ತೊಡೆ ಮೇಲೆ ಇಟ್ಕೊಳ್ಳಿ. ಏನು ಇದರಲ್ಲಿ ಅಷ್ಟು ಶಕ್ತಿ ಇದೆ? ಸೂರ್ಯಚಂದ್ರರ ನಾಡಿಗಳು ಒಂದು ಪ್ರಧಾನವಾಗಿರ್ತಕ್ಕಂತಹ ಸಂಕಲ್ಪ ಮಾಡಬೇಕಾದ್ರೆ ಆ ಸಂಕಲ್ಪದ ಪ್ರಮುಖವೇ ಈ ಒಂದು ವಿಶೇಷತೆ. ಬಲಹಸ್ತ ಎಡಹಸ್ತ ಎರಡೂ ಸಹಿತ ಇದನ್ನು ಹೀಗೆ ಜೋಡಿಸಿದ್ರೆ ಒಳಗಡೆ ಅಗ್ನಿತತ್ವ ತಾನಾಗ್ ತಾನು ಜಾಗರೂಕತೆ ಆಗುತ್ತೆ. ಅಗ್ನಿತತ್ವವನ್ನು ಜಾಗೃತಗೊಳಿಸಿದ್ರೆ ನಮ್ಮ ಮನಸ್ಸು ಒಂದು ಕಡೆ ಏಕಾಗ್ರತೆ ನಿಂತುಕೊಳ್ಳುತ್ತೆ. ಹೇಗೆ ಬಲಭಾಗದಲ್ಲಿ ಸೂರ್ಯನಾಡಿ ಎಡಭಾಗದಲ್ಲಿ ಚಂದ್ರನಾಡಿ ಇದೆಯೋ ಮನುಷ್ಯನಿಗೆ ಉಷ್ಣ ಮತ್ತು ಶೀತ ಅಂತಕ್ಕಂಥದ್ದು ಸಮತಲವಾಗಿ ಬ್ಯಾಲೆನ್ಸ್ ಆಗ್ತಾ ಇರುತ್ತೋ ಹಾಗೆ ಎರಡು ಕೈನು ಒಂದು ಕಡೆ ಸೇರಿಸಿದಾಗ ಅದು ದೇಹನ ಸಮತೋಲನವಾಗಿಡುತ್ತೆ. ಆಗಿಂದಾಗಲೇ ಚಪ್ಪಾಳೆ ಬಾರಿಸ್ತಾ ಇರಬೇಕು. ಯಾಕೆ ಅಂದರೆ ನರನಾಡಿಗಳೆಲ್ಲ ಚುರುಕಾಗಿರುತ್ತೆ ಅಂತ. ಹಾಗೆ ಒಳಗಿರ್ತಕ್ಕಂಥ ಅಗ್ನಿತತ್ವವನ್ನು ನಿಮ್ಮ ಬಲಭಾಗದ ತೊಡೆ ಮೇಲೆ ಇಟ್ಕೊಳ್ಳಿ. ಅಂದರೆ ಎಡಗೈನ ಈ ಕಡೆ ಎಳೆದಿಟ್ಕೊಂಡಾಗ ನಿಮ್ಮ ಎದೆಯ ಭಾಗಕ್ಕೂ ಸಹಿತ ಸಾಕಷ್ಟು ಶಕ್ತಿ ಇರುತ್ತೆ. ಇದು ಸೈಂಟಿಫಿಕ್ ರೀಸನ್ ಇದು. ಈಗ ಸಂಕಲ್ಪನ ಹೇಳ್ಕೊಳ್ಳಿ. ಬಲಭಾಗದ ತೊಡೆ ಮೇಲೆ ಇಟ್ಕೊಳ್ಳಿ. ಯಾರಾದರೂ ತಪ್ಪು ಮಾಡಿದರೆ ಪಕ್ಕದಲ್ಲಿರ್ತಕ್ಕಂಥ ನೋಡಿ ಸರಿತಿದ್ಕೊಳ್ಳಿ. ಸಂಕಲ್ಪ ಶುರು ಮಾಡಿ. ಶುಭಾಭ್ಯಾಂ ಉಪಾರ್ಥ ಸಮಸ್ತ ದುರಿತ ಕ್ಷಯಧ್ವ ಹೇಳಿ. ಪೂರ್ವೋಚ್ಚರಿತ ಏವಂ ಗುಣ ಏವಂ ಗುಣ ವಿಶೇಷೇಣ ವಿಶೇಷೇಣ ವಿಶಿಷ್ಟಾಯಾಂ ವಿಶಿಷ್ಟಾಯಾಂ ಶುಭಾದಿತೋ ಶುಭಾತಿಥೌ ಮಮ ಮಮ ಜನ್ಮ ನಕ್ಷತ್ರ ಜನ್ಮ ನಕ್ಷತ್ರ ಜನ್ಮ ರಾಶಿ ಜನ್ಮ ರಾಶಿ ದೇವತಾ ದೇವತಾ ಪ್ರಿಯತಾಂ ಪ್ರಿಯತಾ ಮಮ ಮಮ ಜನ್ಮ ನಕ್ಷತ್ರ ಜನ್ಮ ನಕ್ಷತ್ರ ಸಮಸ್ತ ಸಮಸ್ತ ಗ್ರಹದೋಷ ಗ್ರಹದೋಷ ನಿವಾರಣ ನಿವಾರಣ ಅರ್ಥಾಂಗ ಅರ್ಥಾಂಗ ಆದಿತ್ಯಾದಿ ಆದಿತ್ಯಾದಿ ನವಗ್ರಹ ನವಗ್ರಹ ಮಹಾಗಣಪತಿ ಮಹಾಗಣಪತಿ ದೇವತಾ ದೇವತಾ ಪ್ರಿಯತಾಂ ಪ್ರಿಯತಾ ಮಮ ಮಮ ಇಷ್ಟದೇವತಾ ಇಷ್ಟದೇವತಾ ನಿಮ್ಮ ನಿಮ್ಮ ಮನೆ ದೇವರು ಪ್ರಾರ್ಥನೆ ಮಾಡ್ಕೊಳ್ಳಿ. ಕುಲದೇವತಾ ಕುಲದೇವತಾ ಕುಲದೇವರು ಅಂದ್ರೆ ಫಸ್ಟ್ ಇಷ್ಟದೇವರು, ಮನೆ ದೇವರು, ಕುಲದೇವರು. ಇದಾದ ನಂತರ ಮಾತಾಪಿತೃನಾಂಚ ತಂದೆ ತಾಯಿ. ಯಾಗಕ್ಕೆ ಬಂದಿರತಕ್ಕಂಥವ್ರು ನಿಮ್ಮ ತಂದೆ ತಾಯಿ ಪಕ್ಕದಲ್ಲೇ ಕೂತಿದ್ರೆ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಮನೆಯಲ್ಲೇ ಇರ್ತಕ್ಕಂತಹ ನಿಮ್ಮ ತಂದೆ ತಾಯಿ ಇದ್ದರೆ ಒಂದು ನಿಮಿಷ ನೀವು ಕಣ್ಣು ಮುಚ್ಚಿದ್ರೆ ಕಣ್ಣು ಮುಚ್ಚಿ ದೇಹ ಮಾತ್ರ ಇಲ್ಲಿರುತ್ತೆ, ನಿಮ್ಮ ಮನಸ್ಸು ಭಗವತಿಯ ಅಂದರೆ ನಿಮ್ಮ ತಂದೆ ತಾಯಿ ಪಾದದ ಹತ್ರ ಹೋಗುತ್ತೆ. ಹಾಗೆ ತಂದೆ ತಾಯಿ ಪ್ರಾರ್ಥನೆ. ಇನ್ನು ನಿಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡಿ. ನಾನು ಭಗವತ್ ಶಂಕರಾಚಾರ್ಯರನ್ನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆದಿಗುರು ಶಂಕರಾಚಾರ್ಯರನ್ನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾಕೆಂದರೆ ನನ್ನ ಧರ್ಮ ನಂದು, ನಿಮ್ಮ ಧರ್ಮ ನಿಮ್ಮದು, ಎಲ್ಲರದು ಒಂದೇ ಸನಾತನ ಧರ್ಮ.
ಆ ಧರ್ಮದ ಸಂಕೇತಕ್ಕೆ ಇವತ್ತು ತಲೆಬುಗ್ಸಿ ನೀವೆಲ್ಲ ಬಂದಿರತಕ್ಕಂತಹದ್ದು. ನೀವ್ಯಾರು ತಪ್ಪುಗಳನ್ನು ಮಾಡಿ ಆ ತಪ್ಪುಗಳನ್ನು ಪರಿಹರಿಸ್ಕೊಳ್ಳೋದಕ್ಕಾಗಿ ಬಂದಿಲ್ಲ ನೀವು. ಭಗವಂತ ನನ್ನ ಪೂರ್ವಾರ್ಜಿತ ನಾನು ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳು ನನಗೆ ಗೊತ್ತಿಲ್ದಿರ ಮಾಡಿರ್ತಕ್ಕಂಥದ್ದು ಇರಬಹುದು, ಅದನ್ನು ದೂರ ಮಾಡೋದಕ್ಕೆ ನೀನು ಅನುಗ್ರಹ ಕೊಡಪ್ಪ ಅಂತ ಹೇಳಿ ಭಗವಂತನ ಹತ್ರ ಅಂಗಲಾಚಿ ಬಂದಿದ್ದೇವೆ ನಾವು ಧರ್ಮದ ಗುರುಗಳು. ಅದಾದ ನಂತರ ನಿಮ್ಮ ಗೋತ್ರ ಯಾವ ವಂಶದಲ್ಲಿ ನೀವು ಹುಟ್ಟಿದ್ದೀರಿ ಅನ್ನೋದು ಬಹಳ ಮುಖ್ಯ. ನಿಮ್ಮದೇ ಆದಂತಹ ಒಂದು ವಂಶ ಇದೆ, ಅದಕ್ಕೆ ಆ ವಂಶಸ್ಥರ ವಂಶದ ಕುಲಗೋತ್ರ ಬೇಕು. ಆ ಗೋತ್ರವನ್ನ ನಿಮ್ಮ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಗೋತ್ರ ಆದ ನಂತರ ಇನ್ನ ನಿಮ್ಮ ಹೆಸರು, ನಿಮ್ಮ ಶ್ರೀಮತಿ, ನಿಮ್ಮ ಮಕ್ಕಳು, ನಿಮ್ಮ ಪರಿವಾರ, ಇಷ್ಟು ಹೆಸರನ್ನೇ ಹೇಳಿಕೊಂಡು ಮತ್ತೊಮ್ಮೆ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ಹೇಳಿ. ನಮಃ ಸೂರ್ಯಾಯ ಚಂದ್ರಾಯ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ರಾಹವೇ ಕೇತವೇ ನಮಃ. ಈಗ ನಿಮ್ಮ ಬಲಭಾಗದಲ್ಲಿರ್ತಕ್ಕಂಥ 2 ಹಸ್ತಗಳನ್ನು ತೆಗೆದು ಒಮ್ಮೆ ಕೈ ಮುಗಿರಿ. ಆ ಕೈ ಮುಗಿದ್ರೆ ಪೂಜೆ ಪ್ರಾರಂಭ ಆಗುತ್ತೆ. ಮೊದಲನೇದಾಗಿ ಗಣಪತಿ ಹೋಮ ಜೊತೆಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಅಗ್ನಿ ಕಾರ್ಯ ಆಗಬೇಕಾಗಿದೆ. ಇಲ್ಲಿ ನಡೀತಾ ಇರತಕ್ಕಂತಹದ್ದು ಶಾಸ್ತ್ರ ನಿಯಮಾನುಸಾರವಾಗಿ, ಶಾಸ್ತ್ರ ಉಲ್ಲಂಘನೆ ಇಲ್ಲ, ಅದಕ್ಕೆ ಅಗ್ನಿ ಕಾರ್ಯ ಬೇಕಾಗಿದೆ. ಅಗ್ನಿಂ ಪ್ರತಿಷ್ಠಾಪ್ಯ ಛಾಯಾ ಪ್ರಿಯ ಕರ ದಿನ ಕರ ಸುಂದರ ಕಮಲ ಬಾಂಧವ ಸೂರ್ಯ ನಮೋ. ಹೇಮ ತಾಮ್ರ ಪ್ರಿಯ ಕೆಂಪು ವಸ್ತ್ರ ಪ್ರಿಯ ಮಾಣಿಕ್ಯ ಭೂಷಿತ ನಮೋ ನಮೋ. ಕಿನ್ನರ ಪೂಜಿತ ಕಿಂಕರ ರಕ್ಷಿತ ನವಗ್ರಹ ಪ್ರಥಮ ಸೂರ್ಯ ನಮೋ. ಮೇರುಗಿರಿಯನು ಸುತ್ತನು ಹಾಕುವ ಭಾಸ್ಕರ ದೇವ ನಮೋ ನಮೋ. ಸಪ್ತಾಶ್ವದ ರಥದಲ್ಲಿ ಕುಳಿತ ಆದಿತ್ಯ ದೇವ ನಮೋ ನಮೋ. ಗಿರೀಶ ಪ್ರಿಯನೇ ಯಮುನಾ ಪಿತನೇ ಕಮಲಾ ಪ್ರಿಯ ಕರ ನಮೋ ನಮೋ. ಗೋಧಿಯ ಧಾನ್ಯವ ಬಯಸುವ ಪ್ರಭುವೆ ವರವರದಾಯಕ ನಮೋ ನಮೋ. ಜಗದಿ ಭೀತಿಯ ಕತ್ತಲ ಕಳೆದು ಪಾಲಿಪ ದೇವ ನಮೋ ನಮೋ. ಲಕ್ಷ್ಮೀ ಸೋದರ ಪಾವನ ಶುಭಕರ ನಗು ಮೊಗ ಸುಂದರ ಚಂದ್ರ ನಮೋ. ಸೋಮದೇವನೇ ಸಾಗರ ಸುತನೆ ಶ್ವೇತ ಚಕ್ರಧರ ನಮೋ ನಮೋ. ಕರ್ಕಟ ಪ್ರಭುವೆ ಆತ್ರೇಯ ಗೋತ್ರಜ ಶೀತಲ ವದನ ಚಂದ್ರ ನಮೋ. ತಾರಾಧೀಶನೆ ಪ್ರಣಯದ ರಸನೆ ಚನ್ನಿಗ ಚಂದಿರ ನಮೋ ನಮೋ. ಬೆಳ್ಳಿಯ ಬಯಸುವ ಮುತ್ತಿನ ಪ್ರೀತನೆ ಅಕ್ಕಿಯ ಸಲಿಸಲು ಒಲಿವವನೇ. ಮಂಗಳಕಾಯನೆ ಶ್ವೇತಮಲಾಧರ ಹೊನ್ನಿನ ಗಿರಿಯನು ಸುತ್ತುವನೇ. ಸತ್ಯ ಪ್ರಕಾಶನೆ ಮಿಥ್ಯ ವಿನಾಶನೆ ಸಾಮಗಾನ ಪ್ರಿಯ ಚಂದ್ರ ನಮೋ. ರೋಹಿಣಿ ಹೃದಯದಿ ನೆಲೆಸಿದ ದೇವನೇ ಕಾಲಹೇತುವೆ ನಮೋ ನಮೋ. ಮಂಗಳ ದೇವನೇ ಧರೆಯ ಸುತನೆ ಅಂಗಾರಕನೇ ನಮೋ ನಮೋ. ಶೂಲ ಗದೆಗಳ ಧರಿಸಿದ ದೇವನೇ ತಾಮ್ರಲೋಚನ ನಮೋ ನಮೋ. ಸುರಕುಲ ಧೀರನೆ ರಕ್ತಾಂಬರನೆ ಷಣ್ಮುಖ ಪ್ರಿಯನೇ ಕುಜದೇವ. ಮೇಷವಾಹನನೆ ಉರಿಯುವ ನೇತ್ರನೆ ಹೇ ಮಹೇಸುತನೆ ನಮೋ ನಮೋ. ಉರಿಯುವ ಕೆಂಡದ ಕರದಲ್ಲಿ ಉರಿಯುವ ಇಷ್ಟ ಪ್ರದಾಯಕ ನಮೋ ನಮೋ. ಕೆಂಪು ಬಟ್ಟೆಯ ಧರಿಸುವ ದೇವನೇ ಕಬ್ಬಿಣ ಪ್ರಿಯನೇ ನಮೋ ನಮೋ. ಕಕ್ಕಲಿ ವೃಕ್ಷದಿ ವಾಸಿಪ ದೇವನೇ ತೊಗರಿಯ ಧಾನ್ಯವ ಬಯಸುವನೇ. ಹವಳದ ಹಾರವ ತೊಟ್ಟ ದೇವನೇ ಮಂಗಳಮಯನೇ ನಮೋ ನಮೋ. ಶುರು ಮಾಡಿ. ನವಗ್ರಹನೂ ಹಾಗೆ ಶುರುವಾಗಲಿ, ಜೊತೆ ಜೊತೆಯಲ್ಲೇ ಬರ್ತಾ ಇರಲಿ.
ಪ್ರಮುಖವಾದಂತಹ ಘಟ್ಟಕ್ಕೆ ಬಂದಾಗ ನನಗೆ ತಿಳಿಸಿ. ಓಂ ಗಣಾನಾನ್ವಾ ಗಣಪತಿ ಗುಂಭವಾಮಹೇ. ಬನ್ನಿರಿ ಬನ್ನಿರಿ ಸೇವೆ ಮಾಡುವ, ಬನ್ನಿರಿ ಬನ್ನಿರಿ ಸೇವೆ ಮಾಡುವ, ಶನಿದೇವನ ಕರುಣೆಗೆ ಪಾತ್ರರಾಗುವ, ಆ ಶನಿದೇವನ ಕಾಟ ಕಳೆವ ರೀತಿ ತಿಳಿಯುವ. ಬನ್ನಿರಿ ಬನ್ನಿರಿ ಸೇವೆ ಮಾಡುವ, ಬನ್ನಿರಿ ಬನ್ನಿರಿ ಸೇವೆ ಮಾಡುವ, ಶನಿದೇವನ ಕರುಣೆಗೆ ಪಾತ್ರರಾಗುವ, ಆ ಶನಿದೇವನ ಕಾಟ ಕಳೆವ ರೀತಿ ತಿಳಿಯುವ. ತಿರುನಲ್ಲಾರ್ ಕ್ಷೇತ್ರದಲ್ಲಿ 8 ಮಂದಿ ಬಡವರಿಗೆ ಕರಿಯ ವಸ್ತ್ರ ನೀಡಿದರೆ ಶುಭದ ಫಲವು. ಶನಿವಾರ ಶುಭ ದಿನದಿ ಎಳ್ಳು ದೀಪ ಬೆಳಗಿದರೆ ಶನೇಶ್ವರನ ಕೃಪೆಯು ಸುಲಭ ಸಾಧ್ಯವು. ತಿರುನಲ್ಲಾರ್ ಕ್ಷೇತ್ರದಲ್ಲಿ 8 ಮಂದಿ ಬಡವರಿಗೆ ಕರಿಯ ವಸ್ತ್ರ ನೀಡಿದರೆ ಶುಭದ ಫಲವು. ಶನಿವಾರ ಶುಭ ದಿನದಿ ಎಳ್ಳು ದೀಪ ಬೆಳಗಿದರೆ ಶನೇಶ್ವರನ ಕೃಪೆಯು ಸುಲಭ ಸಾಧ್ಯವು. ಶನಿವಾರದಿ ಉಪವಾಸದಿ ಶಿವನ ಸನ್ನಿಧಿಯಲ್ಲಿ ಬಿಲ್ವಾಷ್ಟೋತ್ತರ ಸಲ್ಲಿಸೆ ಸ್ವಾಮಿ ಒಲಿವನು. ಶನಿ ಪ್ರದೋಷದಲ್ಲಿ ಈಶ್ವರನ ಗುಡಿಯಲ್ಲಿ, ಶನಿ ಪ್ರದೋಷದಲ್ಲಿ ಈಶ್ವರನ ಗುಡಿಯಲ್ಲಿ ಹಾಲಿನ ಅಭಿಷೇಕದಲ್ಲಿ ದೇವತೃಪ್ತನು, ಶನಿದೇವ ತೃಪ್ತನು. ಬನ್ನಿರಿ ಬನ್ನಿರಿ ಸೇವೆ ಮಾಡುವ, ಬನ್ನಿರಿ ಬನ್ನಿರಿ ಸೇವೆ ಮಾಡುವ, ಶನಿದೇವನ ಕರುಣೆಗೆ ಪಾತ್ರರಾಗುವ, ಆ ಶನಿದೇವನ ಕಾಟ ಕಳೆವ ರೀತಿ ತಿಳಿಯುವ. ಹದಿನೆಂಟು ಮಂದಿಗೆ ಅಭ್ಯಂಜನ ಮಾಡಿಸಲು ಶನಿದೇವನ ಕೋಪವು ತಾನೇ ಶಮನವು. ವೀರಾಂಜನೇಯನಿಗೆ ತುಳಸಿ ಮಾಲೆ ಅರ್ಪಿಸಲು ಶನಿದೇವನ ತಾಪವು ತಾನೇ ಕಳೆವುದು. 18 ಮಂದಿಗೆ ಅಭ್ಯಂಜನ ಮಾಡಿಸಲು ಶನಿದೇವನ ಕೋಪವು ತಾನೇ ಶಮನವು. ವೀರಾಂಜನೇಯನಿಗೆ ತುಳಸಿ ಮಾಲೆ ಅರ್ಪಿಸಲು ಶನಿದೇವನ ತಾಪವು ತಾನೇ ಕಳೆವುದು. ಮಾರುತಿಯ ಮಹಿಮೆಯ ಸುಂದರ ಕಾಂಡದ ಪಠಣ ಶನಿದೇವನ ಒಲಿಸಲು ಸುಲಭ ವಿಧಾನ. ನವವಿಧದ ಗಣಪತಿಗೆ ನಿತ್ಯ ಪ್ರದಕ್ಷಿಣ, ನವವಿಧದ ಗಣಪತಿಗೆ ನಿತ್ಯ ಪ್ರದಕ್ಷಿಣ, ಶನಿಗ್ರಹದ ಬಾಧೆಯಿಂದ ತಕ್ಷಣ ನಿವಾರಣ. ಅನ್ನದಾನ ಮಾಡಲು ಶನಿದೇವನ ಭಜಿಸಲು, ಅನ್ನದಾನ ಮಾಡಲು ಶನಿದೇವನ ಭಜಿಸಲು ಒಲಿಯುವನು ಹರಸುವನು, ಒಲಿಯುವನು ಹರಸುವನು ರವಿಸುತನು ನಮ್ಮ ಶನಿದೇವನು. ಬನ್ನಿರಿ ಬನ್ನಿರಿ ಸೇವೆ ಮಾಡುವ,
ಬನ್ನಿರಿ ಬನ್ನಿರಿ ಸೇವೆ ಮಾಡುವ, ಶನಿದೇವನ ಕರುಣೆಗೆ ಪಾತ್ರರಾಗುವ, ಆ ಶನಿದೇವನ ಕಾಟ ಕಳೆವ ರೀತಿ ತಿಳಿಯುವ. ಭಾಸ್ಕರಾಯ ವಿದ್ಮಹೇ ಮಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಭಾಸ್ಕರಾಯ ವಿದ್ಮಹೇ ಮಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ನಿಜವಾ ನುಡಿದ ರಾಜ ಹರಿಶ್ಚಂದ್ರನನ್ನು, ರಾಜ್ಯಕೋಶ ತೊರೆದ ಶ್ರೀರಾಮನನ್ನು. ನಿಜವಾ ನುಡಿದ ರಾಜ ಹರಿಶ್ಚಂದ್ರನನ್ನು, ರಾಜ್ಯಕೋಶ ತೊರೆದ ಶ್ರೀರಾಮನನ್ನು. ಕಾಡಿನ ಪಾಲಾದ ಪಾಂಡವರನ್ನು, ನಾಡಾಡು ದೊರೆಯಾದ ನಳರಾಜನನ್ನು. ಕಾಡಿದಂತೆಲ್ಲ ನೀ ಕಾಡಬೇಡ, ಕಷ್ಟ ಸಂಕಷ್ಟದಲ್ಲಿ ನೀ ದೂಡಬೇಡ. ಕರುಣಿಸಿ ಕನಿಕರಿಸಿ, ಕರುಣಿಸಿ ಕನಿಕರಿಸಿ ನೀ ನಮ್ಮ ನೋಡ. ಕಾಡಬೇಡ ಕಾಡಬೇಡ, ಕಾಡಿ ಕಂಗೆಡಿಸಿ ಕೈ ಬಿಡಬೇಡ. ಏರಬೇಡ ಬೆನ್ನೇರಬೇಡ, ಕಷ್ಟ ಸಂಕಷ್ಟದಲ್ಲಿ ದೂಡಬೇಡ. ಎಲ್ಲ ಶಾಸ್ತ್ರ ಬಲ್ಲ ಗುರು ಬೃಹಸ್ಪತಿಯನ್ನು, ಕೈಲಾಸ ಗಿರಿವಾಸ ಗೌರೀಶನನ್ನು. ಎಲ್ಲ ಶಾಸ್ತ್ರ ಬಲ್ಲ ಗುರು ಬೃಹಸ್ಪತಿಯನ್ನು, ಕೈಲಾಸ ಗಿರಿವಾಸ ಗೌರೀಶನನ್ನು. ಸುರಲೋಕ ಸಾಮ್ರಾಟ ದೇವೇಂದ್ರನನ್ನು, ಅಪ್ರತಿಮ ಬಲಶಾಲಿ ರಾಜ ವಿಕ್ರಮನನ್ನು. ಕಾಡಿದಂತೆಲ್ಲ ನೀ ಕಾಡಬೇಡ, ಕಷ್ಟ ಸಂಕಷ್ಟದಲ್ಲಿ ನೀ ದೂಡಬೇಡ. ಕರುಣಿಸಿ ಕನಿಕರಿಸಿ, ಕರುಣಿಸಿ ಕನಿಕರಿಸಿ ನೀ ನಮ್ಮ ನೋಡ. ಕಾಡಬೇಡ ಕಾಡಬೇಡ, ಕಾಡಿ ಕಂಗೆಡಿಸಿ ಕೈ ಬಿಡಬೇಡ. ಏರಬೇಡ ಬೆನ್ನೇರಬೇಡ, ಕಷ್ಟ ಸಂಕಷ್ಟದಲ್ಲಿ ದೂಡಬೇಡ. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಮುಂದಕ್ಕೆ ಬರಬೇಡಿ. ಹಾಕಪ್ಪ ಹೂ ಹಾಕಿ. ಭಕ್ತಿಯಿಂದ ಭಜಿಸಿರೆಲ್ಲ ಶನಿದೇವನ, ಪರಮ ಪುಣ್ಯ ಧರೆಯಲಿ ಮಧುರೆ ದಿವ್ಯ ಗುಡಿಯಲಿ, ನೆಲೆಸಿರುವ ದೇವನ ಶ್ರೀ ಸೂರ್ಯ ಪುತ್ರನ. ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿದೇವನೇ, ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿದೇವನೇ, ಸಾಕು ಮಾಡು ತಾಳಲಾರೆ ದೇವನೇ,
ಎನ್ನ ತಪ್ಪನು ಮನ್ನಿಸೋ ಶನಿರಾಜನೇ. ಈಶ ಪಟ್ಟವ ಪಡೆಯ ನೀನು ಕಾಡಿದೆ ಜಗದೀಶನ, ಜನ್ಮದಾತ ಸೂರ್ಯನನ್ನೇ ಬಿಡದೆ ಕಾಡಿದ ಭೂಪನೇ. ನಿನ್ನ ಜರಿದ ವಿಕ್ರಮನಿಗೆ ಮಹಿಮೆಯನ್ನು ತೋರಿದೆ, ನಿನ್ನ ಜರಿದ ವಿಕ್ರಮನಿಗೆ ಮಹಿಮೆಯನ್ನು ತೋರಿದೆ. ಮಾಯಾ ಕುದುರೆಯ ನೀಡಿ ಅವನ ರಾಜ್ಯಹೀನನ ಮಾಡಿದೆ. ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿದೇವನೇ, ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿದೇವನೇ. ಸಾಕು ಮಾಡು ತಾಳಲಾರೆ ದೇವನೇ, ಎನ್ನ ತಪ್ಪನು ಮನ್ನಿಸೋ ಶನಿರಾಜನೇ. ನಿನ್ನ ಕ್ರೂರ ನೋಟವೆದುರಿಸೋ ಶಕ್ತಿ ಇಲ್ಲವೋ ನನ್ನಲಿ, ಅರಿಯದೇನಾಗೈದ ಪಾಪವ ಮನ್ನಿಸು ಈ ಕ್ಷಣದಲ್ಲಿ. ದೋಷ ಕಳೆದು ಶಾಂತಿ ತೋರಿ ಸಲಹೋ ಶ್ರೀ ಶನಿರಾಜನೇ, ದೋಷ ಕಳೆದು ಶಾಂತಿ ತೋರಿ ಸಲಹೋ ಶ್ರೀ ಶನಿರಾಜನೇ. ನಿರುತ ನಿನ್ನ ನಾಮ ನೆನೆವೆ ಕಾಯು ನವಗ್ರಹ ತೇಜನೇ. ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿದೇವನೇ, ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿರಾಜನೇ. ಸಾಕು ಮಾಡು ತಾಳಲಾರೆ ದೇವನೇ, ಎನ್ನ ತಪ್ಪನು ಮನ್ನಿಸೋ ಶನಿರಾಜನೇ. ಸ್ವಾಮಿ ಶ್ರೀ ಶನಿದೇವನೇ, ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿರಾಜನೇ. ಸಾಕು ಮಾಡು ತಾಳಲಾರೆ ದೇವನೇ, ಎನ್ನ ತಪ್ಪನು ಮನ್ನಿಸೋ ಶನಿರಾಜನೇ. ಭಯ ಬಿಡಿಸು ಶನಿದೇವ, ಭವ ಭಯ ಬಿಡಿಸು ಶನಿದೇವ. ನವರೋಗವ ಹರಿಸು ಶನಿದೇವ, ನವರೋಗವ ಹರಿಸು ಶನಿದೇವ. ಚಿರಭಕುತಿಯ ನೀಡು ಗುರುದೇವ, ಚಿರಭಕುತಿಯ ನೀಡು ಗುರುದೇವ. ಮಧುರ ಕ್ಷೇತ್ರದ ಮಹಾನುಭಾವ, ಭವ ಭಯ ಬಿಡಿಸು ಶನಿದೇವ. ನವರೋಗವ ಹರಿಸು ಶನಿದೇವ, ನವರೋಗವ ಹರಿಸು ಶನಿದೇವ.
ಮೂರ್ತಿಯು ಅಲ್ಲಿ ನೆಲೆಸಿರಲಿ. ಭಕ್ತಿ ತುಂಬಿರಲಿ ಹೃದಯದಲ್ಲಿ, ನಿನ್ನ ಮೂರ್ತಿಯು ಅಲ್ಲಿ ನೆಲೆಸಿರಲಿ. ನಿನ್ನ ಕರುಣೆಯ ನೆರಳಿನಲಿ, ನಿನ್ನ ಕರುಣೆಯ ನೆರಳಿನಲಿ ನಿನ್ನಿ ಭಕ್ತರ ಬಾಳಿರಲಿ. ಭವ ಭಯ ಬಿಡಿಸು ಶನಿದೇವ, ನವರೋಗವ ಹರಿಸು ಶನಿದೇವ, ನವರೋಗವ ಹರಿಸು ಶನಿದೇವ. ಕಳೆದು ಮನಸ್ಸಿನ ಭ್ರಾಂತಿಯನು, ನೀಡು ಬಾಳಿನಲ್ಲಿ ಶಾಂತಿಯನು. ಕಳೆದು ಮನಸ್ಸಿನ ಭ್ರಾಂತಿಯನು, ನೀಡು ಬಾಳಿನಲ್ಲಿ ಶಾಂತಿಯನು. ಬೀರುತ ಶಾಂತಿಯ ನೋಟವನು, ಬೀರುತ ಶಾಂತಿಯ ನೋಟವನು. ತುಂಬಿಸು ಜಗದಲ್ಲಿ ಕಾಂತಿಯನು. ಭವ ಭಯ ಬಿಡಿಸು ಶನಿದೇವ, ನವರೋಗವ ಹರಿಸು ಶನಿದೇವ, ನವರೋಗವ ಹರಿಸು ಶನಿದೇವ. ವೀಕ್ಷಕರೇ, ಶನೈಶ್ಚರ ಸ್ವಾಮಿ ಮಹಾಯಾಗದ ವಿಶೇಷ ದೃಶ್ಯಗಳನ್ನು ನೋಡ್ಕೊಂಡು ಬಂದ್ವಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ತುಂಬ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು, ವಿಚಾರಗಳನ್ನ ತಿಳಿಸ್ಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ.